ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಲವ್ ರೀಸೆಟ್ ಅನ್ನೋ ಒಂದು ಕೊರಿಯನ್ ಮೂವಿನ ನೋಡೋಣ. ಇದು 2023 ಅಲ್ಲಿ ರಿಲೀಸ್ ಆಗಿರೋದು. ತುಂಬಾನೇ ಚೆನ್ನಾಗಿರುತ್ತೆ. ಲವ್, ರೊಮ್ಯಾನ್ಸ್, ಮ್ಯಾರೇಜ್, ಡಿವೋರ್ಸ್ ಅಂತ ಸಖತ್ ಫನ್ಫುಲ್ ಆಗಿ ಹೋಗ್ತಾ ಇರುತ್ತೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮಿಸ್ ಮಾಡ್ಕೋಬೇಡಿ. ಸುಮ್ನೆ ಟೈಮ್ ವೇಸ್ಟ್ ಮಾಡೋದ್ ಬೇಡ, ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಆದ್ರೆ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋಸ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅವಾಗಲೇ ನಾವು ಹಾಕೋ ಇಂಟ್ರೆಸ್ಟಿಂಗ್ ಮೂವೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರೋದು. ಅಷ್ಟೇ ಅಲ್ಲ, ವಾಟ್ಸ್ಆಪ್ ಗ್ರೂಪ್ ನ ಫಾಲೋ ಮಾಡದೇ ಇರೋರು ಅದನ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಸಿಗುತ್ತೆ. ಬನ್ನಿ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಸ್ಟಾರ್ಟಿಂಗ್ ಸೀನ್ ಅಲ್ಲಿ ನಮ್ಮ ಹೀರೋಯಿನ್ ನಾರಾಯಣನೇ ತೋರಿಸೋದು. ಅವಳಿಗೆ ಇವತ್ತು ಮದ್ವೆ, ಅದರಿಂದ ರಿಲೇಷನ್ಸ್, ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ಸ್ ಅಂತ ಎಲ್ಲರೂ ಬಂದಿರ್ತಾರೆ. ಎಲ್ಲರೂ ಖುಷಿಯಾಗಿರ್ತಾರೆ. ಖುಷಿಯಾಗಿರ್ಬೇಕಾಗಿರೋದು ಅವರ ಮದ್ವೆ ಹೆಣ್ಣು ಮುಖದಲ್ಲಿ ಆ ಖುಷಿ ಇಲ್ಲ. ಯಾಕಂದ್ರೆ ಈಗ ರೀಸೆಂಟ್ ಆಗಿ ಅವಳಿಗೆ ಬ್ರೇಕಪ್ ಆಗಿರುತ್ತೆ. ಅದರಿಂದ ಬೇಜಾರಲ್ಲಿ ಇರೋದು. ಅವಳ ಮಾತ್ರನ ಅಂತ ನೋಡಿದ್ರೆ ಅವಳನ್ನ ಬ್ರೇಕಪ್ ಮಾಡಿರೋ ನಮ್ ಹೀರೋ ಜಿಯಾಂಗ್ ಕೂಡ ಅಷ್ಟೇ ಅದೇ ಬೇಜಾರಲ್ಲಿ ಒಂದು ಬಾರಲ್ಲಿ ಕುತ್ಕೊಂಡು ಸಖತ್ ಫೀಲ್ ಮಾಡ್ತಾ ಇರ್ತಾನೆ. ನಾನ್ ತಪ್ಪು ಮಾಡ್ಬಿಟ್ಟೆ, ನಾನ್ ದೊಡ್ಡ ತಪ್ಪು ಮಾಡ್ಬಿಟ್ಟೆ, ನಾನು ಅವಳನ್ನ ಬಿಡಬಾರ್ದಾಗಿತ್ತು. ಅವಳಿಗೆ ಇವತ್ತು ಮದ್ವೆ, ನಾನು ಬಿಟ್ಟು ಅವಳ ಹೆಂಗ್ ಮದ್ವೆ ಆಗ್ತಿದ್ದಾಳೆ, ಎಲ್ಲ ನಾನ್ ಮಾಡಿದ್ದೆ ತಪ್ಪು, ನಾನ್ ನರ್ಕಕ್ಕೆ ಹೋಗೋದು ಅಂತ ಹೇಳಿ ಪಾಪ ಕೂತ್ಕೊಂಡು ಪೇಚಾಡ್ತಾ ಇರ್ತಾನೆ. ಆ ಪಕ್ಕದಲ್ಲಿರೋ ಫ್ರೆಂಡ್ ಅಂತೂ ಬೈತಾ ಇರ್ತಾನೆ, ನೀನ್ ಏನಾದ್ರೂ ಮಾಡ್ಕೋ, ಫಸ್ಟ್ ನಾನ್ ಬಾರ್ ಬಿಟ್ಟು ಹೊರಗಡೆ ಹೋಗು, ಬೆಳಗ್ಗೆಯಿಂದ ಇದೇ ಆಗೋಯ್ತು ನಿಂದು. 1000 ಸತಿ ಬಡ್ಕೊಂಡೆ ನಾನು. ಅವಳನ್ನ ಬ್ರೇಕಪ್ ಮಾಡೋದಕ್ ಮುಂಚೆ ಯೋಚನೆ ಮಾಡೋ, ಒಳ್ಳೆ ಹುಡುಗಿ ಬಿಡಬೇಡ ಅಂತ. ಅದೆಲ್ಲ ಕಿವಿಗೆ ಹಾಕೊಳ್ದೆ ಅವಳನ್ನ ಇನ್ನೊಬ್ಬನ ಜೊತೆ ಮದ್ವೆ ಮಾಡ್ಕೊಳಕ್ಕೆ ಅವಕಾಶ ಮಾಡ್ಕೊಟ್ಬಿಟ್ಟು ಇವಾಗ ಕೂತ್ಕೊಂಡು ಬೈತಾ ಇದೀಯಾ, ಫಸ್ಟ್ ಎದ್ದೋಗೋ ಇಲ್ಲಿಂದ ಅಂತ ಬೈಬೇಕಾದ್ರೆ ನಮ್ ಹೀರೋ ಅಂತಾನೆ, ಹೌದು ನೀನ್ ಹೇಳಿದ್ ಕರೆಕ್ಟೆ, ನಾನು ಅವಳನ್ನ ಮಿಸ್ ಮಾಡ್ಕೊಳಕ್ ಇಷ್ಟ ಪಡೋದಿಲ್ಲ, ನಾನು ಇವಾಗೆ ಹೋಗ್ತೀನಿ, ಮದ್ವೆ ಮಟ್ಟಕ್ಕೆ ಹೋಗ್ಬಿಟ್ಟು ಮದ್ವೆನ ನಿಲ್ಸಿ ಅವಳು ನೆತ್ತಾಕೊಂಡ್ ಬರ್ತೀನಿ ಅಂತ ಹೇಳ್ಬೇಕಾದ್ರೆ ಇವನಂತಾನೆ, ಏಯ್ ನನ್ ಮಾತ್ ಕೇಳೋ, ಮರ್ಯಾದಾಗ ಹೋಗ್ಬಿಟ್ಟು ಎಲ್ಲರ ಹತ್ರ ಒದೆ ತಿನ್ಕೊಂಡ್ ಸಾಯ್ಬೇಡ, ಆಲ್ರೆಡಿ ಮದ್ವೆನೆ ಮುಗ್ದೋಗಿರತ್ತೆ ಕಡೋ ಅಂತ ಹೇಳ್ತಾ ಇದ್ರೆ ಕಡೋನ್ ಕಿವಿಗೆ ಹಾಕೊಂತ ಇಲ್ಲ ನಾನು ಹೋಗ್ತೀನಿ ಅಂತ ಹೋಗಿ ಡೋರ್ ನ ಓಪನ್ ಮಾಡ್ತಾರೆ. ನೋಡಿ ದೆವ್ವ ತರ ನಮ್ ಹೀರೋಯಿನ್ ಬಂದ್ ಹಂಗೆ ನಿಂತಿರ್ತಾಳೆ. ಅವಳೇ ನೋಡಿ ಇವನೇ ಭಯಪಟ್ಟು ಹಿಂದ್ಗಡೆ ಬಿದ್ದೋಗ್ಬಿಡ್ತಾನೆ. ಅವ್ರ ಫ್ರೆಂಡ್ಸ್ಗೂ ಸಕ್ಕತ್ ಶಾಕ್, ಇವಳೇ ಈ ತರ ಬಂದಿದ್ದಾಳೆ ಅಂತ. ಇವನಂತಾನೆ, ನಾನ್ ನಿನ್ಗೋಸ್ಕರನೇ ಬರ್ತಾ ಇದ್ದೆ ಗೊತ್ತಾ, ಯಾರೇ ಎದುರಿಸಿದ್ರು ಪರವಾಗಿಲ್ಲ, ಅವ್ರನ್ನೆಲ್ಲ ತಡೆದ್ಬಿಟ್ಟು ನೀನ್ ಎತ್ತಾಕೊಂಡ್ ಬಂದ್ಬಿಡೋಣ ಅಂತ ನಾನು ಪ್ಲಾನ್ ಮಾಡ್ಕೊಂಡ್ ಬಂದೆ, ಅಷ್ಟ್ರಲ್ಲಿ ನೀನೇ ಬಂದ್ಬಿಟ್ಟೆ ಅಂದಾಗ ಇವಳಂಗೆ ಗುರಾಯಿಸ್ಬಿಟ್ಟು ಹೊರಗಡೆ ಟ್ಯಾಕ್ಸಿ ನಿಂತಿದೆ, ಫಸ್ಟ್ ಹೋಗಿ ಅಮೌಂಟ್ ಪೇ ಮಾಡ್ಬಿಟ್ ಬಾ ಅಂತ ನಮ್ ಹೀರೋನ ಆ ಕಡೆ ಕಳಿಸ್ಬಿಟ್ಟು ಫ್ರೆಂಡ್ಸ್ ಹತ್ರ ಕೇಳ್ತಾಳೆ, ಹೌದಾ ಅವ್ನ್ ಹೇಳ್ತಾ ಇರೋದ್ ನಿಜಾನೇನಾ, ನನ್ಗೋಸ್ಕರ ಬರ್ತಾ ಇದ್ನಂದಾಗ ಹೌದೌದು ಹೇಳೋದೆಲ್ಲ ನಿಜಾನೇ, ನಿಮ್ಗೋಸ್ಕರನೇ ಬರ್ತಾ ಇದ್ದ ಅಂತ ಹೇಳಿ ಇನ್ನಷ್ಟು ಫ್ರೆಂಡ್ ಬಗ್ಗೆ ಸ್ವಲ್ಪ ಹೈಪ್ನ ಹತ್ತಿಸ್ತಾ ಇರ್ತಾರೆ. ಇವಳು ಕೂಡ ನಂಬಿಟ್ಟು ಈಗ ಅವ್ನು ಒಳಗಡೆ ಬಂದಿದ ತಕ್ಷಣ ಮಂಡಿ ಹಾಕೊಂಡು ಅಂತ ಹೇಳ್ತಾ ಇರ್ತಾನೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ನನ್ಗೆ ನಿನ್ನ ಬಿಟ್ಟು ಬಾಳೋ ಶಕ್ತಿ ಇಲ್ಲ, ನಾನಿನ್ನ ಮಿಸ್ ಮಾಡ್ಕೊಂಡಿದ್ದಕ್ಕೆ ಇವಾಗ್ಲೇ ನಾನು ಎಷ್ಟು ಫೀಲ್ ಮಾಡ್ತಾ ಇದೀನಿ ಗೊತ್ತಾ, ನನ್ನ ಲೈಫ್ ಅಲ್ಲಿ ನೀನ್ ಬೇಕು, ಇನ್ನೊಂದ್ಸತಿ ನಾನು ಯಾವ ತಪ್ಪು ಮಾಡಲ್ಲ, ನೀನ್ ಹೇಳ್ದಂಗೆ ಕೇಳ್ತೀನಿ ಅಂತ ಹೇಳಿ ತುಂಬಾನೇ ಕೇಳ್ಕೊಂತಾ ಇರ್ತಾನೆ. ಅವಳು ಅಂತಾಳೆ, ಸರಿ ಆಯ್ತು, ಇನ್ನೊಂದ್ಸತಿ ನನ್ನ ಸುಮ್ನೆ ನೋಯ್ಸಲ್ಲ ತಾನೆ, ಏನು ತಪ್ಪು ಮಾಡಲ್ಲ ತಾನೆ ಅಂದಾಗ ಅವ್ನು ಕೂಡ ಓಕೆ ನೀನ್ ಹೇಳ್ದಂಗೆ ಕೇಳ್ತೀನಿ ಅಂತ ತಲೆ ಅಲ್ಲಾಡಿಸ್ತಾನೆ. ಹೆಂಗೋ ಇವರಿಬ್ರು ಬ್ರೇಕಪ್ ಹೋಗಿ ಲವ್ ಸ್ಟಾರ್ಟ್ ಆಯ್ತು. ಲವ್ ಸ್ಟಾರ್ಟ್ ಆಗಿದ್ದೆಲ್ಲ ಓಕೆ, ನೆಕ್ಸ್ಟ್ ಮ್ಯಾರೇಜ್ ಲೈಫೇ ಇಲ್ವಾ ಇರೋದು, ಅದೇ ಇರೋದ್ರಲ್ಲಿ ದೊಡ್ಡ ಟಾಸ್ಕ್, ಅದನ್ನ ಹೆಂಗ್ ನಿಭಾಯಿಸ್ತಾರೆ ಅಂತ ನೋಡ್ಬೇಕು. ಹೀರೋಯಿನ್ ಹೇಳ್ತಾಳೆ, ನೋಡೋ ನಮ್ಮಮ್ಮ ಹತ್ರ ಹೋಟೆಲ್ಗೆ ಬರ್ತಿದ್ದಾರೆ, ನೀನ್ ಅಮ್ಮನ ಮೀಟ್ ಮಾಡು, ನಮ್ಮಮ್ಮ ತುಂಬಾ ಒಳ್ಳೆಯವ್ರು ಗೊತ್ತಾ, ತುಂಬಾ ಸೈಲೆಂಟ್, ಒಂದು ಸ್ಕೂಲ್ ಹುಡುಗಿ ತರ ಮಾತಾಡ್ತಾರೆ, ನೀನ್ ಏನು ಭಯ ಪಡಬೇಡ ಹೋಗು ಅಂತ ಹೇಳಿ ಧೈರ್ಯವಾಗಿ ಕಳ್ಸಿಕೊಡ್ತಾರೆ. ಅದ್ರಲ್ಲಿ ಹೋಗೋ ಅವ್ರಮ್ಮ ಮುಂದೆ ಕೂತ್ಕೊಂಡಾಗ್ಲಿ ನಿಮ್ಗೆ ಗೊತ್ತಾಗೋದು, ಫಿಲ್ಮ್ ಅಲ್ಲಿ ಬರೋ ದೆವ್ವನ್ ನೋಡಿ ನಾನು ಭಯ ಪಡ್ತಾ ಇದ್ದೆ, ಈಗ ದೆವ್ವನೇ ಮುಂದ್ಗಡೆ ಬಂದ್ ಕೂತ್ಕೊಂಡಂಗಿದ್ಯಲ್ವಾ ಅಂತ ಹೇಳಿ ಹಂಗೆ ಬೈದಲ್ಲಿ ಕೂತಿರ್ತಾನೆ. ಅವ್ರ ಅಮ್ಮ ಹತ್ರ ಟೆರರ್ ಆಗಿ ನೋಡೋವಾಗೆ ಅವ್ನಿಗೆ ಅರ್ಥ ಆಗೋಯ್ತು, ಕನ್ಫರ್ಮ್ ಇವತ್ ಚಾಕ್ಲೇಟ್ ಅಂತೂ ನನಗೆ ಕನ್ಫರ್ಮ್ ಅಂತ. ಇದ್ರೂನು ಹೆಂಗೋ ಧೈರ್ಯ ಮಾಡ್ಕೊಂಡು ಅವ್ರನ್ನ ಕನ್ವಿನ್ಸ್ ಮಾಡಕ್ಕೆ ನೋಡ್ತಾನೆ, ಅವ್ರನ್ನ ಇಂಪ್ರೆಸ್ ಮಾಡಕ್ಕೆ ನೋಡ್ತಾನೆ. ಏನೇ ಮಾಡಿದ್ರು ನೋ ಚಾನ್ಸ್. ನಾರ ಅವ್ರ ಅಮ್ಮನೆ ಕೇಳ್ತಾರೆ, ಏನಪ್ಪಾ ಏನ್ ಕೆಲ್ಸ ಮಾಡ್ತಾ ಇದೀಯ ಅಂದಾಗ, ಅಯ್ಯೋ ಇಲ್ಲ ಆಂಟಿ, ನಾನಿನ್ನೂ ಕೆಲ್ಸಕ್ಕೆ ಹೋಗಿಲ್ಲ, ಗೌರ್ಮೆಂಟ್ ಎಕ್ಸಾಮ್ಗೋಸ್ಕರ ಟ್ರೈ ಮಾಡ್ತಾ ಇದ್ದೀನಿ ಅಂದಾಗ, ಓ ಹಂಗಾದ್ರೆ ಕೆಲ್ಸ ಇಲ್ಲ, ಅಟ್ಲೀಸ್ಟ್ ಸೇವಿಂಗ್ಸ್ ಏನಾದ್ರು ಇಟ್ಟಿದ್ಯಾ ಅಂತ ಕೇಳಿದಾಗ ಅವ್ನಂಗೆ ಇಲ್ಲ ಆಂಟಿ ಅಂತ ರಾಗ ಎಳಿಯೋವಾಗೆ ಅವ್ರಮ್ಮ ಗೊತ್ತಾಗೋಯ್ತು ಇವ್ ನೀನ್ ಯಾವ ಪರಿಸ್ಥಿತಿಯಲ್ಲಿ ಇದಾನೆ ಅಂತ. ಅವ್ರ ಕವರಲ್ಲಿ ಒಂದ್ ಸ್ವಲ್ಪ ಅಮೌಂಟ್ ನ ಇವನ ಹತ್ರ ತಳ್ಬಿಟ್ಟು, ಇಲ್ಲಿ ನೋಡಪ್ಪ ನೀನ್ ಚೆನ್ನಾಗಿ ಓದಿರೋನು, ನಿನಗೆಲ್ಲ ಅರ್ಥ ಆಗುತ್ತೆ ಅಂತ ಅನ್ಕೊಂಡಿದೀನಿ ಅಂತ ಅವನ ಹತ್ರ ತಳ್ದಾಗ ಅವನಂತಾನೆ, ಇಲ್ಲ ಯಾವ್ದೇ ಕಾರಣಕ್ಕೂ ನಿನ್ ಮಗಳ ನನ್ ಬಿಟ್ಬಿಟ್ಟು ಹೋಗಲ್ಲ, ನನ್ಗೆ ಅವಳೇ ಬೇಕು ಅಂತ ಹೇಳ್ಬೇಕು ಅನ್ಕೊಂತಾನೆ. ಆದ್ರೆ ಅಷ್ಟ್ರಲ್ಲೇ ನಾರ ಅವ್ರಮ್ಮನೆ ಹೇಳ್ತಾರೆ, ನೋಡಪ್ಪ ನಿಮ್ಗೋಸ್ಕರ ನಾನು ಒಂದು ಮನೇನ ಇಸ್ಕೊಂಡಿದೀನಿ, ಮದ್ವೆ ಆದ್ಮೇಲೆ ನೀವ್ ಆ ಮನೆಯಲ್ಲೇ ಇರಿ, ಈ ದುಡ್ಡನ್ನ ಇಟ್ಕೊಂಡು ನಿಮ್ ಮನೆಗೆ ಏನೆಲ್ಲ ಬೇಕೋ ನೀವ್ ಅದನ್ನ ತಗೊಳ್ಳಿ ಅಂತ ಹೇಳಿದ ತಕ್ಷಣ ಇವ್ನಿಗೆ ಸಖತ್ ಶಾಕು. ಈ ತರ ಒಂದು ಆನ್ಸರ್ ಇವ್ರ ಕಡೆ ಅವ್ನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ, ಏನಕ್ಕಪ್ಪ ಈ ತರ ಹೇಳ್ತಿದ್ದಾರೆ ಅಂತ. ಹೆಂಗೋ ಹೀರೋಯಿನ್ ಅವ್ರ ಅಮ್ಮನ ಕರೆಕ್ಟ್ ಮಾಡಿದ್ದಾಯ್ತು. ನೆಕ್ಸ್ಟ್ ಇನ್ನೇನು ಅವ್ರ ಅಪ್ಪನೇ ತಾನೆ, ಅವ್ರ ಅಪ್ಪ ಹತ್ರ ಮಾತಾಡೋಣ ಅಂತ ಹೋದ್ರೆ ಆಯಪ್ಪ ಸಖತ್ ಗನ್ನೆಲ್ಲ ಇಟ್ಕೊಂಡಿರ್ತಾನೆ ಕೈಯಲ್ಲಿ, ನಿನ್ಗೆ ಎಷ್ಟು ಧೈರ್ಯ ಇದ್ರೆ ನನ್ ಮಗಳನ್ನೇ ಆರ್ಸ್ಕೊಂಡು ಹೋಗೋದಕ್ಕೆ ಅಂತ ನೋಡ್ತೀಯಾ, ನಿನ್ನ ಸುಮ್ನೆ ಬಿಡಲ್ಲ ಕಣೋ, ನಿನ್ನ ಶೂಟ್ ಮಾಡ್ಬಿಡ್ತೀನಿ ಅಂತ. ನಮ್ ಹೀರೋ ಕೆರಡೆ ಬಿದ್ದು ನಮಸ್ಕಾರ ಆಗ್ತಾ ಇರ್ತಾನೆ, ದಯವಿಟ್ಟು ನನ್ನ ಬಿಟ್ಬಿಡಿ ಸರ್, ನನ್ಗೆ ನಿಮ್ ಮಗಳಂದ್ರೆ ತುಂಬಾನೇ ಇಷ್ಟ ಅಂತ. ಆದ್ರೆ ಹೆಂಗೋ ನಮ್ ಹೀರೋಯಿನ್ ಅವ್ರ ಅಪ್ಪ ಹತ್ರ ಮಾತಾಡಿ ಹೆಂಗೋ ಮ್ಯಾನೇಜ್ ಮಾಡಿದ್ಲು. ಈಗ ಮದ್ವೆ ಕೂಡ ಎಲ್ಲರೂ ಒಪ್ಕೊಂಡ್ರು. ನೆಕ್ಸ್ಟ್ ಇನ್ನೇನು ಮದ್ವೆ ಮಾತುಕತೆ. ಎಲ್ಲರೂ ಮದ್ವೆ ಮಾತುಕತೆ ಮಾಡ್ಬೇಕಾದ್ರೆ ಹೀರೋಯಿನ್ ಅವ್ರ ಅಜ್ಜಿ ಇರ್ತಾರಲ್ಲ, ಅವ್ರು ಕೇಳ್ತಾರೆ, ಏನಿದು ನಾರಾಗಿದೇನಾದ್ರೂ ಸೆಕೆಂಡ್ ಮ್ಯಾರೇಜ್ ಅಂತ ಕೇಳಿದಾಗ ಅವ್ರು, ಅಯ್ಯೋ ಅಮ್ಮ ಏನ್ ಕೇಳ್ತಾ ಇದೀರಾ, ಇದು ಫಸ್ಟ್ ಮ್ಯಾರೇಜ್ ಅಂದಾಗ, ಇಲ್ಲ ಅವತ್ತು ಮ್ಯಾರೇಜ್ ಅಲ್ಲಿ ಬೇರೆ ಹುಡುಗ ಇದ್ದ, ಇವತ್ತು ಬೇರೆ ಹುಡುಗ ಇದ್ದಾನಲ್ಲ ಅಂದಾಗ, ಅಯ್ಯೋ ಅತ್ತೆ ಇಲ್ಲ ಅತ್ತೆ ಅದೇ ಹುಡುಗನೇ ಇದು, ನೀವು ಕನ್ಫ್ಯೂಸ್ ಆಗಿದ್ದೀರಾ ಅಂತ ಹೇಳಿ ಹೆಂಗೋ ಮ್ಯಾನೇಜ್ ಮಾಡ್ತಾರೆ. ಆಪೋಸಿಟ್ ಅಲ್ಲಿ ನಮ್ ಹೀರೋ ಅವ್ರ ಪೇರೆಂಟ್ಸ್ ಕೂತ್ಕೊಂಡಿರೋದು. ಅವ್ರಮ್ಮ ಹೇಳ್ತಾರೆ, ನಮ್ ಮಗ ಹೇಳ್ತಾ ಇದ್ನಲ್ಲ ರೀ, ಹುಡುಗಿ ಅವ್ರ ಅಪ್ಪ ಅಮ್ಮ ಏನೋ ತುಂಬಾ
ರಿಚ್ಚು ಅಂತ. ಆದ್ರೆ ಅವ್ರ ಅಮ್ಮ ಯಾಕೆ ತಲೆ ಮೇಲೆ ಸೊಳ್ಳೆ ಪರದೆನ ಹಾಕೊಂಡು ಕುತ್ಕೊಂಡಿದ್ದಾರೆ ಅಂತ ಕೇಳಿದಾಗ ಪಕ್ಕದಲ್ಲಿ ಇರೋರು ಬೈತಾರೆ, ಅಮ್ಮ ನಿನ್ ಬಾಯಿ ಮುಚ್ಕೊಂಡು ಸುಮ್ನೆ ಇರು, ಚೆನ್ನಾಗಿ ಸೇರ್ ಬರ್ತಾ ಇರೋದನ್ನ ಕೂಡ ಕೆಡ್ಸ್ಬಿಡೋ ತರ ಇದೆಯಾ ಅಂತ ಬೈತಾರೆ. ಹಿಂಗೋ ಈ ತರ ಒಂದು ಕನ್ಫ್ಯೂಷನ್ ಮಧ್ಯೆನೆ ಅವ್ರ ಮದ್ವೆ ಕೂಡ ಆಯ್ತು. ಸಖತ್ ಜಾಲಿಯಾಗಿ ಮದ್ವೆನೂ ಆದ್ರು. ಈಗ ಮನೇಲಿ ತೋರಿಸ್ತಾರೆ ಮದ್ವೆ ಆದಷ್ಟು ಜಾಲಿನ ಸಂಸಾರ ನಡ್ಸೋದು. ಇವ್ರು ಲವ್ ಮ್ಯಾರೇಜ್ ತಾನೇ ಮಾಡ್ಕೊಂಡ್ರು, ಎಲ್ಲ ಸ್ಮೂತ್ ಆಗಿ ಹೋಗುತ್ತೆ ಅಂತ ನೋಡಿದ್ರೆ ಮದ್ವೆ ಫೋಟೋಗೆ ನಮ್ ಹೀರೋ ನಂಗೆ ಗುರಿ ಇಟ್ಟು ಬಾಲ್ ನ ಹೊಡಿತಾಳೆ ನೋಡಿ, ಅದೋಗ್ ಪಚಕಂತೆ ನಮ್ ಹೀರೋ ಮಕ್ಕದ ಮೇಲೆ ಅಂಟ್ಕೊಂತು. ಅಷ್ಟೇ ಅಲ್ಲಿ ನಿಂತಿರೋ ನಮ್ ಹೀರೋಗೆ ಸಖತ್ ಟೆನ್ಷನ್ ಆಗೋಯ್ತು. ಅಯ್ಯೋ ನಿನ್ನ ನನ್ನೇ ಸಾಯಿಸ್ಬೇಕು ಅಂತ ನೋಡ್ತೀಯಲ್ಲ, ಇರು ನಿನ್ನ ಮರ್ಡರ್ ಕೇಸಲ್ಲಿ ಒಳಗಡೆ ಹಾಕ್ತೀನಿ ಇರು ಅಂದಾಗ ಹೀರೋಯಿನ್ ಅಂತಾಳೆ, ಏನು ಮರ್ಡರ್ ಕೇಸಲ್ಲ, ಇದು ಅಟೆಂಪ್ಟ್ ಟು ಮರ್ಡರ್ ಕೇಸಲ್ಲಿ ಬರುತ್ತೆ, ನೀನೆಲ್ಲ ಏನೋ ಲಾ ಓದಿದ್ಯಾ, ನಿನ್ಗೆಲ್ಲ ಯಾವನೋ ಲಾ ಲೈಸೆನ್ಸ್ ಕೊಟ್ಟಿದ್ದು ಅಂತ ಹೇಳಿ ಬೈತಾಳೆ. ಈ ತರ ಇವ್ರಿಬ್ರು ಟಾಮ್ ಅಂಡ್ ಜೆರಿ ತರ ಜಗಳ ಆಡ್ತಾರೆ. ಎಲ್ಲ ಸ್ಮೂತ್ ಆಗಿ ಹೋಗುತ್ತೆ ಅನ್ಕೊಂಡು ಈ ತರ ಎಲ್ಲ ಆದಾಗ ಎಷ್ಟು ಟೆನ್ಷನ್ ಇರ್ಬೇಡ ಇವ್ರಿಗೆ. ಇವ್ರ ಮಧ್ಯೆ ಎಷ್ಟು ಕೋಪ ಇದೆ ಅಂತಂದ್ರೆ ಅವ್ರ ಮದ್ವೆ ಆಗಿರೋ ಮ್ಯಾರೇಜ್ ಸರ್ಟಿಫಿಕೇಟ್ ನಾನೇ ಟಿಶ್ಯೂ ಪೇಪರ್ ತರ ಯೂಸ್ ಮಾಡೋ ಅಷ್ಟು. ಇನ್ ಸಂಸಾರದಲ್ಲಿ ಈ ತರ ಒಂದು ಸುಖ ಶಾಂತಿ ಇಲ್ಲ ಅಂತಂದ್ರೆ ಎಲ್ಲೋಗಿ ನಿಲ್ಲತ್ತೆ, ಕೋರ್ಟ್ ಅಲ್ಲಿ ಹೋಗಿ ನಿಲ್ಲತ್ತೆ. ಡಿವೋರ್ಸ್ ಗೋಸ್ಕರ ನಿಂತಿದ್ದಾರೆ ಈಗ ನಮ್ ಹೀರೋ ಹೀರೋಯಿನ್ ಇಬ್ರು. ಅಲ್ಲಿರೋರು ನಮ್ ಹೀರೋ ಹೀರೋಯಿನ್ ನ ಸ್ಟೋರಿ ಸ್ವಲ್ಪ ಕೇಳಿರ್ತಾರೆ. ಲವ್ ಸ್ಟೋರಿ ಕೇಳ್ಬಿಟ್ಟು ಫಿಲ್ಮ್ ರೇಂಜ್ ಇದೆ ನಿಮ್ ಲವ್ ಸ್ಟೋರಿ, ಇದ್ರೂ ಏನಕ್ಕೆ ಇವಾಗ ಈ ತರ ಬಂದು ನಿಂತಿದ್ದೀರಾ, ಏನ್ ನಿಮ್ ಮಧ್ಯೆ ಇರೋ ಪ್ರಾಬ್ಲಮ್ ಅಂದಾಗ ಹೀರೋ ಹೇಳ್ತಾನೆ, ಅದಕ್ಕೆ ನಾನ್ ಆನ್ಸರ್ ಮಾಡ್ತೀನಿ. ಮದ್ವೆ ಆಗಿದ್ದೋಸ್ರಲ್ಲಿ ಹನಿಮೂನ್ಗೆ ಅಂತ ಪ್ಲಾನ್ ಮಾಡಿದ್ವಿ. ಇವಳು ಇಷ್ಟಪಟ್ಟಿದ್ ಪ್ಲೇಸು ಸ್ವಿಟ್ಜರ್ಲ್ಯಾಂಡ್. ತುಂಬಾ ಕಷ್ಟಪಟ್ಟು ಸಾಲ ಮಾಡಿ ಸ್ವಿಟ್ಜರ್ಲ್ಯಾಂಡ್ ಗೆ ಕರ್ಕೊಂಡು ಹೋದ್ರೆ ರೂಮ್ ಅಲ್ಲೇ ಇದ್ದಾಳೆ, ಹೊರಗಡೆನೆ ಬರ್ಲಿಲ್ಲ. ಯಾಕೆ ಈ ತರ ರೂಮ್ ಅಲ್ಲಿ ಇದೆಯಾ, ಬಾರೆ ಹೊರಗಡೆ ಹೋಗೋಣ ಫೋಟೋಸ್ ತಗೊಳ್ಳೋಣ ಅಂತ ಕರೆದ್ರೆ, ಅಯ್ಯೋ ಟ್ರಿಪ್ ಬಂದಿರೋದೇ ರಿಲ್ಯಾಕ್ಸ್ ಮಾಡಕ್ಕೆ, ನಾನು ರೂಮ್ ಅಲ್ಲೇ ಇರ್ತೀನಿ ಅಂತಾಳೆ. ನೋಡಿ ಆ ಫೋಟೋಸ್ ಎಲ್ಲ ನೋಡಿ, ನಾನೇನೋ ಸೋಲೋ ಟ್ರಿಪ್ ಹೋದಂಗೆ ಸ್ವಿಟ್ಜರ್ಲ್ಯಾಂಡ್ ಸುತ್ತ ನನ್ ಫೋಟೋನೇ ಇರುತ್ತೆ ಅಂತ ಹೇಳ್ತಾನೆ. ಇವಳು ಅಂತಾಳೆ, ಅದಕ್ಕೂ ಒಂದು ಕಾರಣ ಇದೆ ಮೇಡಮ್, ಮದ್ವೆ ಆಗಿ ದೋಸ್ತರಲ್ಲಿ ಇವ್ರು ಇನ್ನು ಕೆಲ್ಸಕ್ಕೆ ಹೋಗ್ತಾ ಇರ್ಲಿಲ್ವಲ್ಲ, ಸಿವಿಲ್ ಎಕ್ಸಾಮ್ಸ್ ಗೆ ತಾನೆ ಪ್ರಿಪೇರ್ ಆಗ್ತಾ ಇದ್ದ. ಹಂಗಿರ್ಬೇಕಾದ್ರೆ ಅವ್ರ ಕ್ಲಾಸ್ಮೇಟ್ ಅವ್ರ ತಂಗಿ ಮದ್ವೆಗೋಸ್ಕರ ಇವನೊಂದ್ 500 ರೂಪಾಯಿ ಕೇಳ್ದ. ಈವ್ನಿಂಗ್ ಮದ್ವೆ ಇರೋದು ಕೊಡು ಅಂತ ಕೇಳ್ದ. ನಾನ್ ಗೊತ್ತಿಲ್ದೆ ಒಂದ್ ಮಾತ್ ಅಂದ್ಬಿಟ್ಟೆ, ಮೇಡಮ್ ನೀನ್ ಕ್ಲಾಸ್ಮೇಟ್ ಮದ್ವೆ ಆದ್ರೆ ಕೂಡ ಪರವಾಗಿಲ್ಲ, ಕ್ಲಾಸ್ಮೇಟ್ ಅವ್ರ ತಂಗಿ ಮದ್ವೆಗೆ ಏನಕ್ಕೆ ಅಷ್ಟೊಂದು ಖರ್ಚು ಮಾಡೋದು, ನೀನೇ ಇವಾಗ ಎಕ್ಸಾಮ್ ಗೆ ಪ್ರಿಪೇರ್ ಆಗ್ತಾ ಇದೆಯಾ ತಾನೆ, ಇನ್ನು ಕೆಲಸ ಕಾರ್ಯ ಇಲ್ಲ, ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳ್ದೆ. ಅದನ್ನ ಮನ್ಸಲ್ಲಿ ಇಟ್ಕೊಂಡು ನನಗೆ ಕೊಡಬಾರ್ದು ಟಾರ್ಚರ್ ಕೊಟ್ಟ. ಎಲ್ಲಾದ್ರೂ ಕರ್ಕೊಂಡೋಗಿ ಡ್ರಾಪ್ ಮಾಡ್ದಾಗ್ಲೂ ಅಷ್ಟೇ, ಏಕೆ ಕಾಸು ತಗೊಳ್ದೆ ಹೋಗ್ತಾ ಇದೀಯ ಅಂದ್ರೆ, ಅಯ್ಯೋ ನನ್ಗೆ ಕೆಲಸ ಕಾರ್ಯ ಎಲ್ಲ ಸಂಪಾದನೆ ಇಲ್ಲ, ನನಗೇನಕ್ಕಮ್ಮ ನಿನ್ ಕಾಸು ಅಂತ ಕೇಳ್ತಾನೆ. ಸರಿ ಆಯ್ತು. ಅವತ್ತು ಸ್ನೋ ಸೀಸನ್, ಫುಲ್ ಆಗಿ ಮಂಜು ಬೀಳ್ತಾ ಇದೆ. ಅಂತ ಮಂಜಲ್ ಕೂಡ ನಡ್ಕೊಂಡ್ ಬಂದಿದ್ದಾನೆ. ಮೂತಿ ಮಕಲ ಕೆಂಪಗಾಗ್ಬಿಟ್ಟಿತ್ತು. ಯಾಕೋ ಟ್ಯಾಕ್ಸಿಲ್ ಬಂದಿಲ್ಲ, ಈ ತರ ನಡ್ಕೊಂಡ್ ಬಂದಿದ್ಯಾ ಅಂತ ಕೇಳಿದ್ರೆ, ನಾನ್ ದುಡ್ಡು ಸಂಪಾದನೆ ಮಾಡಿಲ್ವಲ್ಲ, ನಾನೆಲ್ಲ ಟ್ಯಾಕ್ಸಿಯಲ್ಲಿ ಬರ್ಬೋದಾ, ಅದಕ್ಕೆ ನಡ್ಕೊಂಡ್ ಬಂದಿದ್ದು ಅಂತ ಕೇಳ್ತಾನೆ. ನನಗಂತೂ ಪಿತ್ತನ ಹತ್ತಿಗೆ ಏರ್ಬಿಡ್ತಾವತ್ತು. ಸರಿ ಆಯ್ತು, ಇಬ್ರು ಟಿಫನ್ ತಿಂತಾ ಇದ್ವಿ. ಅವ್ರ ಅಮ್ಮ ಬರ್ಡೇ ಬರ್ತಾ ಇತ್ತು. ಆಂಟಿಗೆ ಅಮೌಂಟ್ ಎಲ್ಲ ಕೊಟ್ರೆ ಚೆನ್ನಾಗಿರುತ್ತೇನ್ರಿ, ಗಿಫ್ಟ್ ಏನಾದ್ರು ಕೊಡೋಣವಾ ಅಂತ ಕೇಳಿದ್ರೆ, ಅಯ್ಯೋ ನಾನೇನ್ ಸಂಪಾದನೆ ಮಾಡ್ತೀನಾ, ನಿನ್ ದುಡ್ಡು ನಿನ್ನಿಷ್ಟ ಅಂತ ಹೇಳ್ತಾನೆ. ನನ್ ಬಂತು ನೋಡಿ ಕೋಪ ಅಂತ ಹೇಳಿ ಅವತ್ತೇ ಸರಿಯಾಗಿ ಬೈದಾಕ್ಬಿಟ್ಟೆ ಅಂತ ಹೇಳಿ ಇವ್ರ ಹತ್ರ ಕಂಪ್ಲೇಂಟ್ ಮಾಡ್ತಾಳೆ. ಅನ್ಕೊಳ್ದೆ ಒಂದು ಮಾತನ್ನ ಅಂದ್ಬಿಟ್ಟೆ ನೋಡಿ ಅವತ್ತು, ಅದಕ್ಕೋಸ್ಕರ ನನ್ಗೆ ಕೊಡ್ಬಾರ್ದು ಟಾರ್ಚರ್ ನ ಕೊಟ್ಬಿಟ್ಟ. ಇವ್ನ್ ಮಾತ್ರ ಅಲ್ಲ, ಇವ್ರ ಫುಲ್ ಫ್ಯಾಮಿಲಿನೇ ನಂಗೆ ಟಾರ್ಚರ್ ಕೊಟ್ಟಿದ್ದಾರೆ ಗೊತ್ತಾ ಅಂತ ಇನ್ನೊಂದು ಫ್ಲಾಶ್ ಬ್ಯಾಕ್ ನ ಹೇಳ್ತಾಳೆ. ಏನಂದ್ರೆ ಇವಳು ಸ್ವಲ್ಪ ಶ್ರೀಮಂತರ ಮನೆ ಹುಡುಗಿ, ಹೈಫೈ ಆಗಿ ಬೆಳ್ದಿರೋಳು. ಇವಳಿಗೆ ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ಮೆಂಟಾಲಿಟಿ ಇವಳಿಗೆ ಗೊತ್ತಿಲ್ಲ. ಏನೇ ಒಂದು ವಸ್ತು ತಗೊಂಬಂದ್ರೆ ಕೂಡ ಮನೆಯಲ್ಲಿ ಸ್ವಲ್ಪ ಹಿಂದೆ ಮುಂದೆ ನೋಡಿ ಅದನ್ನ ಯೂಸ್ ಮಾಡ್ತಾರೆ. ಆತರ ಇರ್ಬೇಕಾದ್ರೆ ಒಂದಿನ ಪಾತ್ರೆ ತೊಳಿತಾ ಇದ್ ನೋಡ್ಬಿಟ್ಟು ಹೀರೋ ಅವ್ರ ಅಮ್ಮ ಬೈದಿರ್ತಾರೆ, ಅಯ್ಯೋ 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 ಅಷ್ಟು ಲಿಕ್ವಿಡ್ ಹಾಕೊಳ್ಳೋದು, ನೀನ್ ಹಾಕೊಂಡಿರೋಷ್ಟು ಲಿಕ್ವಿಡ್ ಊರಲ್ಲಿರೋ ಮನೆ ಪಾತ್ರೆನೆಲ್ಲ ತೊಳೆದು ಮುಗಿಸ್ತೀನಿ ಗೊತ್ತಾ ನಾನು, ಶ್ರೀಮಂತರ ಮನೆ ಹುಡುಗಿ ಅಂದ್ರೆ ಹಿಂಗೆ ಇರ್ತಾರ, ನಾನಂತೂ ಹಿಂಗ್ ಅನ್ಕೊಂಡಿರ್ಲಿಲ್ಲ ಅಂತ ಹೇಳಿ ಓವರ್ ಆಗಿ ಬಿಲ್ಡಪ್ ಕೊಡ್ತಾರೆ. ನನ್ಗೆ ಅವತ್ತು ಬಂತು ನೋಡಿ ಕೋಪ, ಟೆನ್ಷನ್ ಎಲ್ಲ ಕಂಟ್ರೋಲ್ ಮಾಡ್ಕೊಂಡೆ. ಈ ಒಂದು ವಿಷಯದಲ್ಲೇ ಅಲ್ಲ ಮೇಡಮ್, ಎಷ್ಟು ವಿಷಯದಲ್ಲಿ ಬೈತಾರೆ ಗೊತ್ತಾ. ಬಟ್ಟೆ ಒಗೆಯುವಾಗ ಒಂದ್ ಸ್ಟೋರಿ ಹೇಳ್ತಾರೆ, ನನ್ ಮನೆ ಗುಡಿಸ್ಬೇಕಾದ್ರೆ ಒಂದ್ ಸ್ಟೋರಿ ಹೇಳ್ತಾರೆ, ನನಗಂತೂ ಸಾಕಾಗ್ಬಿಡಿದೆ ಅಂತ ಹೇಳ್ತಾಳೆ. ಅದಕ್ಕೆ ಹೀರೋ ಹೇಳ್ತಾನೆ, ಇದೆಲ್ಲ ನಿನ್ಗೆ ನೋಯಿಸ್ಬೇಕು ಅಂತ ಮಾಡೋದಲ್ಲ, ಒಂದ್ ಸಂಸಾರಸ್ತ್ರ ಹೆಣ್ಣು ಹೆಂಗಿರ್ಬೇಕು ಅಂತ ಹೇಳ್ಕೊಡೋದು, ನಿನ್ ಮೇಲೆ ಒಂದು ಕೇರಿಂಗ್ ಇಂದಾನೆ ಅದನ್ನೆಲ್ಲ ಹೇಳೋದು ಅಂದಾಗ ಇವಳು ಅಂತಾಳೆ, ತುಂಬಾನೇ ಅಕ್ರೆ ನಿಮ್ಮ ಅಮ್ಮನ್ಗೆ ನನ್ ಮೇಲೆ, ಅಕ್ರೆನೂ ಇಲ್ಲ ಸಗಣಿ ಮಕ್ರೆನೂ ಇಲ್ಲ ಅಂತ. ಆಗ ಇವ್ನ ಅಂತಾನೆ, ನೀನ್ ಮಾತ್ರ ಏನ್ ಕಡಿಮೆನಾ, ನೀನ್ ಎಷ್ಟತಿ ನನ್ನ ಡಿಸ್ಟ್ರಾಕ್ಟ್ ಮಾಡಿರ್ತೀಯ, ಈ ಸತಿ ನನ್ನ ಡಿಸ್ಟರ್ಬ್ ಮಾಡಿರ್ತೀಯ. ಆಕ್ಚುಲಿ ನಮ್ ಹೀರೋ ಬಗ್ಗೆ ಹೇಳಿದ್ರಲ್ವಾ, ಅವನೊಂದು ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ ಗೋಸ್ಕರ ಪ್ರಿಪೇರ್ ಆಗ್ತಾ ಇದ್ದ ಅಂತ. ಅವ್ನ್ ಯಾವಾಗೆಲ್ಲ ಇಂಟ್ರೆಸ್ಟ್ ಆಗಿ ಎಕ್ಸಾಮ್ ಟೈಮ್ ಅಲ್ಲಿ ಓದ್ಕೊಳ್ತಾನೋ ಅವುಗಳು ಬೇಕಂತ ಫುಲ್ ಆಗಿ ಡ್ರಿಂಕ್ಸ್ ಮಾಡ್ಬಿಟ್ಟು ಶಾರ್ಟ್ ಡ್ರೆಸ್ ಎಲ್ಲ ಹಾಕೊಂಡೋಗಿ ಅವ್ರನ್ನ ತುಂಬಾನೇ ಟೆಂಪ್ಟ್ ಮಾಡೋದು, ರೊಮ್ಯಾನ್ಸ್ ಮಾಡೋದೆಲ್ಲ ಮಾಡ್ತಾಳ. ಅದರಿಂದಾನೆ ಅವನಷ್ಟು ಡಿಸ್ಟ್ರಾಕ್ಟ್ ಆಗ್ತಾ ಇರ್ತಾನೆ. ಇದ್ರ ಬಗ್ಗೆ ಅಲ್ಲಿ ಕುತ್ಕೊಂಡಿರೋರ ಹತ್ರ ಅವ್ರು ಹೇಳ್ಬೇಕಾದ್ರೆ ಇವಳು ಅಂತಾಳೆ, ನೀನ್ ಮಾತ್ರ ಏನ್ ತುಂಬಾ ಯೋಗ್ಯನಾ, ನಿಮ್ ಆಫೀಸಲ್ಲಿರೋ ಹುಡುಗಿ ಹತ್ರ ನೀನೇನ್ ಮಾಡ್ತೀಯ, ರೊಮ್ಯಾನ್ಸ್ ತಾನೇ ಮಾಡ್ತೀಯ ಅಂದಾಗ ಅವ್ನ್ಗೊಂಥರ ಗಾಬರಿ ಆಗೋಯ್ತು. ನೀನ್ ಅದನ್ನ ಏನಕ್ಕ ಹತ್ರ ತಪ್ಪಾಗಿ ತಿಳ್ಕೊಂತೀಯ, ಅವ್ರು ನನ್ ಫ್ರೆಂಡ್ ಅಷ್ಟೇ, ನಾನು ಫ್ರೆಂಡ್ಲಿಯಾಗಿ ಅವ್ರ ಹತ್ರ ಮಾತಾಡೋದು ಅಂತ ಇವನು. ಅಷ್ಟೆಲ್ಲ ನೀನ್ ಮಾತ್ರ ಏನ್ ಕಡಿಮೆನಾ, ನಿನ್ ಜೊತೆ ಕೆಲಸ ಮಾಡೋನ್ ಜೊತೆ ನೀನ್ ಹೆಂಗಿರ್ತೀಯ ಅಂತ ಹೇಳಿದಾಗ ಒಂದಿನ ಇವ್ರಿಬ್ರು ಅಷ್ಟೇ ನಮ್ ಹೀರೋಯಿನ್ ಅವ್ರ ಫ್ರೆಂಡ್ ಜೊತೆ ಯಾರ ಜೊತೆನೋ ಕೂತ್ಕೊಂಡು ಫುಲ್ ಆಗಿ ಕುಡ್ದಿರ್ತಾಳೆ. ಅವ್ನ್ ಕೂಡ ಹೆಗ್ಲ ಮೇಲೆ ಕೈ ಎಲ್ಲ ಹಾಕಿರ್ತಾನೆ. ಅದ್ರ ಬಗ್ಗೆ ಹೇಳ್ತಾ ಇರ್ತಾರೆ. ಇನ್ ಈ ತರ ಒಬ್ರಿಗೊಬ್ರು ಹೇಳ್ಕೊಂತ ಇರ್ಬೇಕಾದ್ರೆ ಇನ್ ಒಡೆದಾಡೋದೊಂದು ಕಡಿಮೆ, ಸರಿಯಾಗಿ ಜಗಳ ಆಡ್ತಾ ಇರ್ತಾರೆ. ಅಲ್ಲಿ ಮುಂದ್ಗಡೆ ಕುತ್ಕೊಂಡಿರೋರ್ಗೆ ಕೂಡ ಮರ್ಯಾದೆ ಇಲ್ಲ, ಅಷ್ಟು ಲೆವೆಲ್ಗೆ ಜಗಳ ಆಡ್ತಾ ಇರ್ತಾರೆ. ಇದನ್ನ ನೋಡಿ ಅಲ್ಲಿ ಕುತ್ಕೊಂಡಿರೋ ಮೇಡಮ್ಗೆ ಟೆನ್ಷನ್ ಆಗೋಯ್ತು. ಸಾಕು ನಿಲ್ಸಿ, ದೊಡ್ಡವ್ರ ಮುಂದ್ಗಡೆ ಕುತ್ಕೊಂಡಿದೀವಿ ಅಂತ ಭಯ ಭಕ್ತಿ ಕೂಡ ಇಲ್ದೆ ಏನ್ ಜಗಳ ಮಾಡ್ತಾ ಇದ್ದೀರಾ, ಮಿಸ್ಟರ್ ಜಿಯಾಂಗ್ ನೀವ್ ಹೇಳಿ, ನಿಮ್ ಹೆಂಡತಿಗೆ ಡಿವೋರ್ಸ್ ಕೊಡ್ಬೇಕಂತ ನೀವ್ ಯಾವಾಗ ಡಿಸಿಷನ್ ತಗೊಂಡ್ರಿ ಅಂದಾಗ ಇವ್ನ್ ಹೇಳ್ತಾನೆ. ಅಂದ್ರೆ ಇನ್ನೊಂದು ಫ್ಲಾಶ್ ಬ್ಯಾಕ್ ಹೋಗ್ತಾರೆ. ಏನಂದ್ರೆ ಇವ್ನಿಗೆ ಫಸ್ಟ್ ಡೇ ಎಕ್ಸಾಮ್ಸ್ ಅಂದ್ರೆ ತುಂಬಾನೇ ಭಯ. ನೆಕ್ಸ್ಟ್ ಡೇ ಎಕ್ಸಾಮ್ ಇರ್ಬೇಕಾದ್ರೆ ತುಂಬಾನೇ ಗಾಬರಿಯಾಗಿ ಮಲಗಿರ್ತಾನೆ. ಅವಾಗ ಇವಳು ಫುಲ್ ಆಗಿ ಕುಡಿದ್ಬಿಟ್ಟು ಬಂದು ಅವನ್ ಮೇಲೆ ಮಲ್ಕೊಂಡು ತುಂಬಾನೇ ತೀಟೆ ಮಾಡಿರ್ತಾಳೆ. ಆಕ್ಚುಲಿ ನಮ್ ಹೀರೋಯಿನ್ ಬಂದು ಒಂದು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಾ ಇರೋದು. ಅದಕ್ಕೋಸ್ಕರ ಖುಷಿಯಾಗಿ ಅವ್ರ ಗಂಡ ಹತ್ರ ಬಂದು ಹೇಳ್ತಾ ಇದ್ದಾಳೆ, ನಾನು ಈ ತರ ಒಂದು ಮೂವಿಗೆ ಸೈನ್ ಮಾಡ್ಬಿಟ್ಟು ಬಂದಿದ್ದೀನಿ, 10
ಹತ್ರದಲ್ಲೇ ಇವಾಗ ನಮ್ಗೆ ಶೂಟಿಂಗ್ ನಡೆಯುತ್ತೆ, ನಾನ್ ಬಿಸಿ ಆಗ್ಬಿಡ್ತೀನಿ ಅಂತ ಹೇಳಿ ಕೂಗಾಡ್ಬೇಕಾದ್ರೆ ಅವನು ನೋಡೋಷ್ಟು ನೋಡ್ಬಿಟ್ಟು ಸರಿ ಸರಿ ಆಯ್ತು ಹೋಗುವಂತೆ ಬಿಡು, ನಾಳೆ ನನ್ಗೆ ಎಕ್ಸಾಮ್ ಇದೆ, ನನ್ಗೆ ಇವಾಗ ಗಾಬರಿ ಆಗ್ತಿದೆ, ಸುಮ್ನೆ ನನ್ಗೆ ಡಿಸ್ಟರ್ಬ್ ಮಾಡ್ಬೇಡ ಅಂತ ಹೇಳಿ ಅವಳು ನಂಗೆ ರೂಮ್ ಅಲ್ಲಿ ಬಿಟ್ಬಿಟ್ಟು ಇವ್ನ್ ಮಾತ್ರ ಸಪರೇಟ್ ಆಗಿ ಹೊರಗಡೆ ಹೋಗಿ ಮಲಗಿರ್ತಾನೆ. ಮೇಡಮ್ ನನಗೆ ಎಕ್ಸಾಮ್ ಅಂತಂದ್ರೆ ಒಂಥರ ಸ್ಟಮಕ್ ಅಪ್ಸೆಟ್ ಆಗ್ಬಿಡತ್ತೆ, ಒಂಥರ ತುಂಬಾನೇ ಬೆವರು ಹಿಡ್ಕೊಂಡ್ಬಿಡತ್ತೆ, ಈ ತರ ಪ್ರಾಬ್ಲಮ್ ಇರ್ಬೇಕಾದ್ರೆ ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ನೋಡ್ತೀನಿ ಮನೆ ಫುಲ್ ಆಗಿ ಹೋಗಿ ಸ್ಟೋವ್ ಮೇಲೆ ಏನೋ ಇಟ್ಬಿಟ್ಟು ಬ್ಯಾ ಅಂತ ಹೋಗಿ ಸೋಫಾ ಮೇಲೆ ಮಲ್ಕೊಂಡಿದ್ದಾಳೆ. ಇದರಿಂದ ನಾನು ಎಷ್ಟು ಡಿಸ್ಟ್ರಾಕ್ಟ್ ಆಗಿದ್ದೀನಿ ಗೊತ್ತಾ, ಒಂದ್ ಸತಿ ಅಲ್ಲ 2 ಸತಿ ಅಲ್ಲ, ನಾನ್ ಸಿವಿಲ್ ಸರ್ವಿಸ್ ಎಕ್ಸಾಮ್ ಮುಗಿಸೋದಕ್ಕೆ ಸುಮಾರು ವರ್ಷಗಳು ತಗೊಂತು, ಇವಳಿಂದ ನಾನು ಅರ್ಧ ಜೀವನನೇ ಹಾಳಾಗೋಯ್ತು ಅಂತ ಹೇಳಿ ಬೈತಾ ಇರ್ತಾನೆ. ಅವಳಂತಾಳೆ ನಿನಗ್ ಮಾತ್ರ ಹಾಳಾಗಿದ್ದು, ನನ್ ಜೀವನದಲ್ಲಿ ಇರೋ ಸಂತೋಷ ಕೂಡ ಹೋಯ್ತು, ಅದಕ್ಕೆ ಇವಾಗ ಈ ತರ ಬಂದು ಕುತ್ಕೊಂಡಿರೋದು ಅಂತ ಹೇಳ್ತಾಳೆ. ಹಂಗೆ ಆರ್ಗ್ಯುಮೆಂಟ್ ಮತ್ತೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿರೋ ಮೇಡಮ್ ಕೇಳ್ತಾರೆ ಸರಿ ಸರಿ ಸಾಕು ನಿಲ್ಸಿ, ನಿಮ್ ಆರ್ಗ್ಯುಮೆಂಟ್ ಕೇಳಿ ನಮ್ಗೆ ತಲೆನೋವು ಬಂದ್ಬಿಡ್ತು, ಇವಾಗ ಏನು ಡಿವೋರ್ಸ್ ತಗೊಬೇಕು ಅಂತ ಇಬ್ರು ಡಿಸಿಷನ್ ಕೊಟ್ಬಿಟ್ಟಿದೀರಾ ಅಂತ ಹೇಳಿದಾಗ ಇಬ್ರು ಹೌದು ಅಂತ ಹೇಳಿ ಸೈನ್ ಮಾಡ್ಬಿಟ್ಟು ಬರ್ತಾರೆ. ಬಟ್ ಈಗ ನಡೆದಿರೋದು ಒಂದು ಕೌನ್ಸಿಲಿಂಗ್ ಸೆಷನ್, ಸೊ ಇವಾಗ್ಲೇ ಡಿವೋರ್ಸ್ ಕೊಡಲ್ಲ, ಒಂದು 30 days ಟೈಮ್ ಕೊಟ್ಟಿರ್ತಾರೆ. ಸೈನ್ ಮಾಡ್ಬಿಟ್ಟು ಹೊರಗಡೆ ಬಂದ್ರು. ಅವನಂತಾನೆ ನಿನ್ ಜೊತೆ ನಾನು 3000 ದಿನಾನೇ ಇದ್ಬಿಟ್ಟೆ, ಈ 30 ದಿನ ಯಾವ ಲೆಕ್ಕ ಅಪ್ಪ, ಫಸ್ಟ್ ನಿನ್ನ ತೊಳಗಿಸ್ಕೋಬೇಕು ಅಂತ ಹೇಳ್ತಾನೆ. ಈ 30 ದಿನ ಆಗ್ಲಿ, ನಾನಂತೂ ಫ್ರೀ ಬರ್ಡ್ ಅಂತ ಹೇಳಿ ಅವಳು ಹೇಳ್ತಾಳೆ. ಈ ತರ ಇವ್ರು ಮಾತಾಡ್ತಾ ಇರ್ಬೇಕಾದ್ರೇನೆ ಹೀರೋ ಕೇಳ್ತಾನೆ ಸರಿ ಆಯ್ತು ಆಫೀಸ್ ಕಡೆ ತಾನೆ ಹೋಗ್ತಾ ಇದ್ದೆ, ನಾನು ಸ್ವಲ್ಪ ಡ್ರಾಪ್ ಮಾಡ್ಬಿಟ್ಟು ಹೋಗು ಅಂದಾಗ ಅವಳು ಬಂದ್ಬಿಟ್ಟು ಇಲ್ಲ ಇಲ್ಲಪ್ಪ ನನ್ ಕೈಲೆಲ್ಲ ಡ್ರಾಪ್ ಮಾಡಕ್ ಆಗಲ್ಲ ಅಂದ್ರೆ ನಮ್ ಹೀರೋ ಅವಳ ಕೈಯಿಂದ ಕೀ ಕಿತ್ಕೊಂಡು ಹೊರಟೋಗ್ತಾನೆ. ಆಮೇಲೆ ಅವಳಂಗೆ ಹಿಂದ್ಗಡೆ ಬಂದ್ಬಿಟ್ಟು ಸರಿ ಆಯ್ತು ಬಂದ್ ಕುತ್ಕೊಂಡ್ ಸಾಯಿ ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ ಹೇಳಿ ಅವಳೆ ಕಾರಲ್ಲಿ ಕರ್ಕೊಂಡು ಹೋಗೋದು. ಆಕ್ಚುಲಿ ಹೀರೋನೇ ಡ್ರೈವ್ ಮಾಡ್ತಾ ಇರೋದು. ಹೀರೋಯಿನ್ ಹೇಳ್ತಾಳೆ ಹೌದು ನಾನು ಡಿವೋರ್ಸ್ ಮಾಡೋದಕ್ಕೆ ಏನ್ ಕಾರಣ ಅಂತ ಕೇಳಿದಾಗ ಅವತ್ತು ಬೆಳಗ್ಗೆ ನನ್ನ ಹತ್ರ ಮನೇಲಿ ಬೆಂಕಿ ಹಾಕಿದ್ದ ಕಾರಣ ಅಂತ ಹೇಳ್ದೆ ಅಲ್ವಾ, ಅದು ನಿಜಾನ ಅಂದಾಗ ಅದಕ್ಕೆ ಅವ್ನು ಕೂಡ ಹೌದು ಅದೇ ನಿಜ ಅಂತಂದಾಗ ಇವಳು ಕೇಳ್ತಾಳೆ ಅದಕ್ಕೆ ನೀನ್ ಅವತ್ತೇ ಡಿವೋರ್ಸ್ ಕೊಟ್ಟಿರ್ಬೇಕು, ಇಷ್ಟು ದಿನ ಬಿಟ್ಟು ಇವಾಗ ಡಿವೋರ್ಸ್ ಏನೋ ಕೊಟ್ಟೆ, ಹಂಗಾದ್ರೆ ನಾನಂದ್ರೆ ನಿನ್ಗೆ ಇಷ್ಟಾನೇ ತಾರೆ ಅಂತ ಕೇಳಿದಾಗ ಇವ್ರಿಗಿನ್ನಷ್ಟು ಟೆನ್ಷನ್ ಆಗ್ಬಿಟ್ಟು ಬೇಕಂತ ಹೀರೋಯಿನ್ ಗೇಲಿ ಮಾಡಕ್ಕೆ ಶುರು ಮಾಡ್ಬಿಟ್ಟ. ಅವಳಿಗೂ ಟೆನ್ಷನ್ ಆಗಿ ಇಲ್ಲ ನೋಡ ಸುಮ್ನೆ ನನ್ನ ಗೇಲಿ ಮಾಡೋ ಕೆಲಸ ಇಟ್ಕೋಬೇಡ ಅಂತ ಬೈತಾ ಇರ್ತಾಳ. ಅದೇ ಟೈಮ್ ಅಲ್ಲಿ ಇವ್ರ ಇತರ ಜಗಳ ಮಾಡ್ಕೊಂಡು ಹೋಗಿದ್ರಲ್ಲಿ ಮುಂದ್ಗಡೆ ಬರ್ತಾರ ಟ್ರಕ್ ನ ನೋಡಿಲ್ಲ, ಆ ಟ್ರಕ್ ಸ್ಪೀಡ್ ಆಗಿ ಬಂದು ಇವ್ರ ಕಾರ್ಗೆ ಗುದ್ಬಿಟ್ಟ, ದೊಡ್ಡ ಆಕ್ಸಿಡೆಂಟ್ ಆಗೋಯ್ತು. ಅಷ್ಟೇ ಇವ್ರಿಬ್ರು ಟಿಕೆಟ್ ಅಂತ ನೋಡಿದ್ರೆ ಏನಿಲ್ಲ, ಇಬ್ರು ಹಾಸ್ಪಿಟಲ್ಗೆ ಕರ್ಕೊಂಡ್ಬಂದು ಅಡ್ಮಿಟ್ ಮಾಡಿರ್ತಾರೆ. ಇಬ್ರು ಅಟ್ ಎ ಟೈಮ್ ಕಂಡ್ಬಿಡ್ತಾರೆ, ಈ ಕಡೆ ಹೀರೋಯಿನ್ ಆ ಕಡೆ ಬೆಡ್ ಮೇಲೆ ನಮ್ ಹೀರೋ. ಅವ್ರು ಕಂಡ್ಬಿಟ್ ಮೇಲೆ ಪೇರೆಂಟ್ಸ್ ಗೆಲ್ಲ ಅಷ್ಟು ಸಂತೋಷ, ಅಪ್ಪಡಿ ನಮ್ ಮಕ್ಳು ಎದ್ಬಿಟ್ರು ಅಂತ. ಆದ್ರೆ ಇವ್ರಿಬ್ರು ಜಗಳ ಮಾಡಕ್ಕೆ ಶುರು ಮಾಡ್ಬಿಟ್ರು. ಪೇರೆಂಟ್ಸ್ ಹಾಸ್ಪಿಟಲ್ ಒಂದಾಗ್ಬಿಡ್ಬೇಕು ಅಷ್ಟು ಜೋರಾಗಿ ಜಗಳ ಮಾಡ್ತಾ ಇರ್ತಾರೆ. ನಿನ್ ಮಗ ಇಂದ್ರೆ ನನ್ ಮಗಳಿಗೆ ಪರಿಸ್ಥಿತಿ, ನಿನ್ ಮಗ ಬೈಟ್ಕೊಂಡ್ ಸುಮ್ನೆ ಹತ್ರ ಆಗ್ತಾ ಇರ್ಲಿಲ್ಲ ಅಂತ ನಮ್ ಹೀರೋಯಿನ್ ಅವ್ರ ಪೇರೆಂಟ್ಸ್ ಬೈತಾ ಇದ್ರೆ, ಆ ಕಡೆ ಹೀರೋ ಅವ್ರ ಪೇರೆಂಟ್ಸ್ ಬೈತಾ ಇರ್ತಾರೆ ನಿಮ್ ಮಗಳು ಯಾವ ಗಳಿಗೆನೆಲ್ಲ ಮನೇಲಿ ಬಂದು ಅಜ್ಜೆ ಇಟ್ಲು, ನನ್ ಮಗನ್ಗೆ ಈ ತರ ಒಂದು ಕರ್ಮ ಬಂದ್ ಸುತ್ಕೊಂತು ಅಂತ ಹೇಳಿ ಇವರು ಬೈತಾ ಇರ್ತಾರೆ. ಈ ತರ ಇವರು ಜಗಳ ಆಡ್ತಾ ಇರ್ಬೇಕಾದ್ರೆ ನಮ್ ಹೀರೋ ಹೇಳ್ತಾನೆ ಇರಿ ಒಂದ್ ನಿಮಿಷ ಏನಕ್ಕೆ ಈ ತರ ಜಗಳ ಆಡ್ತಾ ಇದೀರಾ, ನನಗೆ ಗೊತ್ತಿರೋಂಗೆ ನಿಮ್ ಇಬ್ಬರು ಫ್ಯಾಮಿಲೀಸ್ ಕೂಡ ಏನೋ ಪ್ರಾಬ್ಲಮ್ ಅಂತ ಗೊತ್ತು, ಬಟ್ ಏನು ಅಂತ ನನ್ಗೆ ಅರ್ಥ ಆಗ್ತಿಲ್ಲ. ಫಸ್ಟ್ ಆಫ್ ಆಲ್ ನೀವ್ ಯಾರು, ಈ ಜಾಗಕ್ಕೆ ಏನಕ್ ಬಂದು ಈ ತರ ಜಗಳ ಮಾಡ್ತಾ ಇದೀರಾ ಅಂತ ಕೇಳಿದ ತಕ್ಷಣ ಎಲ್ಲರಿಗೂ ಸಕ್ಕತ್ ಶಾಕು. ಅಯ್ಯೋ ನನ್ ಮಗನ್ಗೆ ಏನಾಯ್ತು, ಏನಕ್ಕೆ ಈ ತರ ಮಾತಾಡ್ತಾ ಇದ್ದಾನೆ ಅಂತ. ಆ ಟೈಮಲ್ಲಿ ಆ ಜಾಗಕ್ಕೆ ಡಾಕ್ಟರ್ ಬಂದ್ಬಿಟ್ಟು ನಡೆದಿರೋ ವಿಷಯನ ಹೇಳ್ತಾರೆ. ಇವ್ರಿಬ್ರಿಗೆ ಆಕ್ಸಿಡೆಂಟ್ ಅಲ್ಲಿ ತಲೆಗೆ ಬಲವಾದ ಏಟಾಗಿದೆ, ಟೆಂಪರವರಿಯಾಗಿ ಮೆಮೊರಿ ಲಾಸ್ ಆಗಿದೆ, ಸ್ವಲ್ಪ ದಿನಕ್ಕೆ ಈ ಮೆಮೊರಿ ಲಾಸ್ ಸರಿ ಹೋಗುತ್ತೆ, ಇನ್ ಕೇಸ್ ಸರಿ ಹೋಗದೆ ಕೂಡ ಹೋಗ್ಬೋದು, ಹೇಳಕ್ಕಾಗಲ್ಲ, ಕೊನೆವರೆಗೂ ಕೂಡ ಅವ್ರ ಈ ತರನೇ ಇರ್ತಾರೆ ಅನ್ನೋ ತರ ಹೇಳ್ಬಿಟ್ರು. ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಈ ತರ ಡಾಕ್ಟರ್ ಬಂದು ಅವ್ರ ಪೇರೆಂಟ್ಸ್ ಹತ್ರ ಇದ್ರ ಬಗ್ಗೆ ಹೇಳ್ತಾ ಇರ್ಬೇಕಾದ್ರೆ ಇಲ್ಲಿ ನಮ್ ಹೀರೋಯಿನ್ ಇಬ್ರು ನಂಗೆ ಒಬ್ರಿಗೊಬ್ರು ಮುಖಗಳನ್ನ ನೋಡ್ಕೊಂತಾ ಇರ್ತಾರೆ. ಆ ಟೈಮಲ್ಲಿ ಆ ಜಾಗಕ್ಕೆ ಒಂದು ನರ್ಸ್ ಬಂದು ಹೇಳ್ತಾರೆ ನೀವಿಬ್ರು ಏನೋ ಹಸ್ಬೆಂಡ್ ಅಂಡ್ ವೈಫ್ ಅಂತ ಹೇಳ್ಕೊಂತಾ ಇದ್ರು ಅಂದಾಗ ಇಬ್ರಿಗೂ ಸಕ್ಕತ್ ಶಾಕು. ನಮ್ ಹೀರೋಗಂತೂ ಹಂಗೆ ತಲೆನೆಲ್ಲ ಸ್ಟೈಲ್ ಆಗಿ ತಿರ್ಗಿಸ್ಕೊಂಡು ಆಹಾ ನಾನು ಈ ತರ ಒಂದು ಹುಡುಗಿನ ಕರೆಕ್ಟ್ ಮಾಡ್ಬಿಟ್ನಾ ಅಂತ. ಆ ಕಡೆ ನಮ್ ಹೀರೋನ್ಗಂತ ಅಯ್ಯೋ ನಾನೇನಕ್ಕೆ ಇವ್ನ ಇಷ್ಟಪಟ್ಟೆ, ಇವನೇನ್ ಇಷ್ಟು ವಿಚಿತ್ರವಾಗಿದ್ದಾನೆ ಅಂತ ನೋಡ್ತಾಳೆ. ಥೂ ಏನೇ ಟೇಸ್ಟ್ ನಿನ್ಗೆ, ಜೀವನನೇ ನಾಶ ಆಗಿರೋ ತರ ಒಂದು ರಿಯಾಕ್ಷನ್ ನ ಕೊಡ್ತಾ ಇರ್ತಾಳೆ. ಆದ್ರೆ ನಮ್ ಹೀರೋಗ್ ಒಂದೇ ಸಂತೋಷ, ಆಹಾ ಹುಡುಗಿ ಏನ್ ಸೂಪರ್ ಆಗಿದ್ದಾಳೆ ಅಂತ ಫೋನ್ ನಲ್ಲಿ ಅವ್ನ್ ಫೋಟೋಸ್ ಎಲ್ಲ ನೋಡ್ತಾ ಇರ್ತಾನೆ. ಮದ್ವೆ ಆಗಿರತ್ತಲ್ಲ ಫೋಟೋಸ್ ಎಲ್ಲ, ಎಂತ ಸೂಪರ್ ಹುಡುಗಿನ ಕರೆಕ್ಟ್ ಮಾಡಿದೀನಿ ಅಂತ. ಆ ಟೈಮ್ ಅಲ್ಲಿ ಅವ್ನ್ ತಲೆ ಮೇಲೆ ಒಂದು ಕಲ್ಲು ಬಂದು ಬೀಳುತ್ತೆ. ಏನಪ್ಪಾ ಇದು ಕಲ್ಲು ಎಲ್ಲಿಂದ ಬಂದು ಬೀಳ್ತಾ ಇದೆ ಅಂತ ಅನ್ಕೊಳಕ್ ಗ್ಯಾಪ್ ಅಲ್ಲೇ ಇನ್ನೊಂದ್ ಕಲ್ಲು ಸ್ಪೀಡ್ ಆಗಿ ಬಂದು ಬಿತ್ತ. ಅಷ್ಟೇ ಅಲ್ಲೇ ಜ್ಞಾನ ತಪ್ಪಿ ಬಿದ್ಬಿಟ್ಟ. ಮತ್ತೆ ಅವನನ್ನ ಬೆಡ್ಗೆ ಕರ್ಕೊಂಬಂದ್ ಹಾಕಿದ್ದಾರೆ. ಈ ಕೆಲಸ ಮಾಡಿರೋದು ಬೇರೆ ಯಾರು ಅಲ್ಲ, ನಮ್ ಹೀರೋ ಅವ್ರ ಅಪ್ಪ ಅಮ್ಮನೆ. ಯಾವ್ದೋ ಡ್ರಾಮಾನೆಲ್ಲ ನೋಡ್ಬಿಟ್ಟು ಈ ತರ ಮಾಡಿದ್ರೆ ಹಳೆ ಮೆಮೊರೀಸ್ ಎಲ್ಲ ವಾಪಸ್ ಬರುತ್ತೆ ಅಂತ ಹೇಳಿ ಪ್ರಯೋಗ ಮಾಡಿರೋದು. ಅಲ್ಲಿರೋ ಡಾಕ್ಟರ್ ಬಂದ್ಬಿಟ್ಟು ಇದು ಅಟೆಂಪ್ಟ್ ಟು ಮರ್ಡರ್ ಕೇಸು, ಫಸ್ಟ್ ನಾನು ಪೊಲೀಸ್ ಸ್ಟೇಷನ್ ಗೆ ಕಾಲ್ ಮಾಡಿ ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳಿದಾಗ ನಮ್ ಹೀರೋ ಅಯ್ಯೋ ಸರ್ ಪೊಲೀಸ್ ಸ್ಟೇಷನ್ ಗೆಲ್ಲ ಏನು ಕಂಪ್ಲೇಂಟ್ ಮಾಡ್ಬೇಡಿ, ಇದೇನೋ ಹಠಾತ್ ಆಗಿ ನಡೆದಿರತ್ತೆ ಬಿಡಿ ಅಂತ ಹೇಳಿ ಮ್ಯಾನೇಜ್ ಮಾಡ್ಬಿಟ್ಟ. ಅದಾದ್ಮೇಲೆ ನಮ್ ಹೀರೋ ಅವರಮ್ಮ ಹೀರೋಯಿನ್ ಅವರಮ್ಮ ಇಬ್ರು ಹೋಗ್ಬಿಟ್ಟು ಡಾಕ್ಟರ್ ಹತ್ರ ಕೇಳ್ತಾರೆ ಇದನ್ನ ಸರಿ ಮಾಡೋದಕ್ಕೆ ಬೇರೆ ಏನು ದಾರಿ ಇಲ್ವಾ, ಏನಾದ್ರೂ ಇದ್ರೆ ಹೇಳಿ ಅಂದಾಗ ಡಾಕ್ಟರ್ ಹೇಳ್ತಾರೆ ಇಲ್ಲಿ ನೋಡಿ ನನಗ್ ಗೊತ್ತು ಅವ್ರಿಬ್ರಿಗೂ ಇನ್ ಸ್ವಲ್ಪ ದಿನದಲ್ಲಿ ಡಿವೋರ್ಸ್ ಆಗ್ತಿದೆ ಅಂತ, ಬಟ್ ಬೇರೆ ವಿಧಿ ಇಲ್ಲ, ಅವ್ರಿಬ್ರು ಮತ್ತೆ ಒಟ್ಟಿಗಿದ್ರೇನೆ ಅವರಲ್ಲಿರೋ ಒಂದು ಹಳೆ ಮೆಮೊರೀಸ್ ಎಲ್ಲ ಅವ್ರಿಗೆ ನೆನಪು ಬರೋ ಚಾನ್ಸಸ್ ಇದೆ, ಸೊ ಅವ್ರಿಬ್ರು ಒಟ್ಟಿಗಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದಾಗ ಇವ್ರಿಬ್ರಿಗೂ ಒಂದೇ ಶಾಕು. ಯಾಕಂದ್ರೆ ಇವಾಗ ತರ ಡಿವೋರ್ಸ್ ಆಗ್ತಿದೆ ಅಂತ ಹೇಳಿ ಖುಷಿ ಪಡ್ತಾ ಇದ್ರು, ಮತ್ತೆ ಇಬ್ರು ಒಟ್ಟಿಗೆ ಒಂದೇ ಮನೇಲಿ ಬಿಟ್ರೆ ಇನ್ನೆಲ್ಲಿ ಲವ್ ಮಾಡ್ಕೊಂಡ್ಬಿಡ್ತಾರೋ ಮತ್ತೆ ಒಟ್ಟಿಗೆ ಇರ್ತಾರೆ ಅಂತ. ಬಟ್ ಇನ್ ಮಕ್ಕಳಿಗೆ ಈ ತರ ಒಂದು ಮೆಮೊರಿ ವಾಪಸ್ ಬರುತ್ತೆ ಅಂದ್ರೆ ಯಾವ ಪೇರೆಂಟ್ಸ್ ಆದ್ರೂ ಒಪ್ಕೊಂತಾರಲ್ಲ. ಅದ್ರಲ್ಲೂ 30 ದಿನದಲ್ಲಿ ಡಿವೋರ್ಸ್ ಆಗ್ತಿದೆ ಅಂತ ಹೇಳಿ ಸರಿ ಆಯ್ತು 30 ದಿನ ಆದ್ಮೇಲೆ ಅವ್ರವ್ರ ಮಕ್ಕಳನ್ನ ಅವ್ರವ್ರ ಕರ್ಕೊಂಡು ಹೋಗೋಣ ಅಂತ ಡಿಸಿಷನ್ ತಗೊಂಡು ಓಕೆ ಅಂತ ಹೇಳ್ಬಿಡ್ತಾರೆ. ಬಟ್ ಈ ವಿಷಯ ಇವಾಗ ತಾನೇ ವಾರ್ಡ್ ಅಲ್ಲಿರೋ ನಮ್ ಹೀರೋಗೂ ಹೀರೋಯಿನ್ಗೂ ಗೊತ್ತಾಗೋದು ಇನ್ 30 ದಿನದಲ್ಲಿ ಅವ್ರಿಗೆ ಡಿವೋರ್ಸ್ ಆಗುತ್ತೆ ಅಂತ. ಬೇರೆ ಯಾರು ಅಲ್ಲ, ನಮ್ ಹೀರೋಯಿನ್ಗೆ ಒಬ್ಬ ತಂಗಿ ಇರ್ತಾಳೆ, ಅವಳೇ ಹೇಳಿರೋದು. ಈ ವಿಷಯ ಗೊತ್ತಾದ್ಮೇಲೆ ನಮ್ ಹೀರೋಯಿನ್ ಮುಖದಲ್ಲಿ ನೋಡ್ಬೇಕೆ ಸಂತೋಷ, ಆಹಾ ಡಿವೋರ್ಸ್ ಆಗುತ್ತಾ, ನಾನ್ ಫ್ರೀ ಆಗಿರ್ಬೋದಾ ಅಂತ. ಆದ್ರೆ ನಮ್ ಹೀರೋ ರಿಯಾಕ್ಷನ್
ರಿಯಾಕ್ಷನ್ ಹೆಂಗಿರತ್ತಂದ್ರೆ ಜೀವನದಲ್ಲಿ ಒಂದೇ ಒಂದು ಒಳ್ಳೆ ಕೆಲಸ ಮಾಡಿದೀನಿ ಅಂತ ಅನ್ಕೊಂಡೆವಳು ನಾನು ನೋಡಿದ ತಕ್ಷಣ, ಆದ್ರೆ ಅದನ್ನ ಕೂಡ ನಾಶ ಮಾಡ್ಕೊಂಡಿದೀನಿ ಅನ್ನೋ ತರನೇ ಇರುತ್ತೆ. ಅದಾದ್ಮೇಲೆ ಹೆಂಗೋ ಡಿಸ್ಚಾರ್ಜ್ ಮಾಡಿ ಅವ್ರನ್ನ ಮನೆ ಕೂಡ ಕರ್ಕೊಂಡ್ ಬಂದ್ಬಿಟ್ರು. ಮನೆ ಡೋರ್ ಓಪನ್ ಮಾಡಿದ ತಕ್ಷಣ ಗಬ್ಬು ವಾಸನೆ, ಮನೇಲಿ ಬಟ್ಟೆ ನೋಡಿದ್ರೆ ಎಲ್ಲ ಅಂದ್ರೆ ಅಲ್ಲಿ ಬಿದ್ದಿರತ್ತೆ, ಒಂದ್ ಗತಿ ಕಾಣ್ಬಿಟ್ಟಿರತ್ತೆ ಆ ಮನೆ. ಇದನ್ನ ನೋಡ್ಬಿಟ್ಟು ಥೂ ಮನೇನೇನ್ ಈ ತರ ಇಟ್ಕೊಂಡಿದೀರಾ, ಈ ಮನೇಲಿ ಹೆಂಗ್ ಸಂಸಾರ ಮಾಡ್ತಾ ಇದ್ರಿ ಅನ್ನೋ ತರ ಇರತ್ತೆ ಅವ್ರ ರಿಯಾಕ್ಷನ್. ಅದ್ರಲ್ಲಿ ಇರೋ ಅಷ್ಟೊಂದು ಬೀರ್ ಬಾಟಲ್ಸ್ ಎಲ್ಲ ನೋಡ್ಬಿಟ್ಟು ಹೀರೋಯಿನ್ ಅಂತಾಳೆ, ಈ ನನ್ ಮಗ ಕುಡ್ಬಿಟ್ಟು ನನ್ಗೆ ಟಾರ್ಚರ್ ಕೊಡ್ತಾ ಇದ್ನ ಏನು, ಮನೇಲಿ ನೋಡಿ ಎಷ್ಟೊಂದು ಬೀರ್ ಬಾಟಲ್ಸ್ ಇಟ್ಟಿದ್ದಾನೆ ಅಂದಾಗ ಹೀರೋಯಿನ್ ಅವ್ರ ತಂಗಿ ಹೇಳ್ತಾಳೆ, ಹೆಲೋ ಸಿಸ್ಟರ್ ಫಾರ್ ಯೋರ್ ಕೈಂಡ್ ಇನ್ಫಾರ್ಮೇಶನ್, ಅದೆಲ್ಲ ಬಾವ ಕುಡ್ದಿರೋದಲ್ಲ ತಾವು ಕುಡ್ದಿರೋದು ಅಂದಾಗ ಅವಳು ಅಂತಾಳೆ, ಏನು ನಾನ್ ಕುಡ್ದಿರೋದ, ನಾನ್ ಈ ಲೆವೆಲ್ಗೆ ಕುಡಿಬೇಕು ಅಂತಂದ್ರೆ ಅವ್ನು ನನ್ಗೆ ಎಷ್ಟು ಟಾರ್ಚರ್ ಕೊಟ್ಟಿರ್ಬೇಕು ಅಂತ ಹೇಳಿ ಅದನ್ನ ನಂಗೆ ತಿರುಗಿಸಿ ಹೇಳ್ತಾಳೆ. ಅವ್ರಿಬ್ಬರದು ಮ್ಯಾರೇಜ್ ಫೋಟೋ ನೋಡಿದ್ರೇನೆ ಮುಖಕ್ಕೆ ಹೊಡ್ಕೊಂಡಿರ್ತಾರೆ. ಇದರಿಂದಾನೆ ಇವ್ರಿಬ್ಬರ ಮಧ್ಯೆ ಇರೋ ಬಾಂಧವ್ಯ ಹೆಂಗಿರತ್ತೆ ಅಂತ ಗೊತ್ತಾಗುತ್ತೆ. ಏನೇ ಆದ್ರೂ ಹೀರೋಯಿನ್ ಅಮ್ಮಗೆ ಭಯ, ಇವ್ರನ್ನೇ ಇಲ್ಲೇ ಬಿಟ್ಬಿಟ್ಟು ಹೋಗ್ತಿದಾರಲ್ಲ, ಅದಕ್ಕಂತ 24 ಗಂಟೆ ಇವ್ರನ್ನೇ ನೋಡ್ಕೊಳಕ್ ಆಗತ್ತಾ, ಅದಕ್ಕೋಸ್ಕರ ನಮ್ ಹೀರೋಯಿನ್ ಅವ್ರ ತಂಗಿನ ಹೀರೋಯಿನ್ ಜೊತೆನೆ ಈ ಮನೇಲಿ ಬಿಡ್ಬೇಕು ಅಂತ ಪ್ಲಾನ್ ಮಾಡ್ಬಿಟ್ರು. ಇದ್ರ ಬಗ್ಗೆ ಅವಳ ಹತ್ರ ಹೇಳಿದ್ರೆ ಅವಳಿಗೆ ಇದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ, ಅಯ್ಯೋ ನಾನ್ ಅವ್ರ ಜೊತೆ ಇರಲ್ಲ ಅಂತಾನೆ ಕೂಗಾಡ್ತಾಳೆ. ಬಟ್ ಬೇರೆ ವಿಧಿ ಇಲ್ಲ, ಅವ್ರಮ್ಮ ಹೇಳಿದಕ್ಕೆ ಇರ್ಲೇಬೇಕಲ್ವಾ, ಯಾವ್ದೇ ಕಾರಣಕ್ಕೂ ಅವ್ರಿಬ್ರ ಮಧ್ಯೆ ಮತ್ತೆ ಲವ್ ಸ್ಟಾರ್ಟ್ ಆಗ್ಬಿಡ್ಬಾರ್ದು ಅಂತ ಇವಳು ಗೂಬೆ ತರ ರಾತ್ರಿ ಎಲ್ಲ ಎದ್ದೇ ಇರ್ತಾಳೆ, ದೆವ್ವ ತರ ಕುತ್ಕೊಂಡು ನಮ್ ಹೀರೋನೇ ನೋಡ್ತಾ ಇರ್ತಾಳೆ. ಒಂದೊತ್ತಲ್ಲಿ ನಮ್ ಹೀರೋನೇ ನೋಡ್ಬಿಟ್ಟು ಭಯ ಪಟ್ಬಿಟ್ಟ ಇವಳೇನ್ ಈ ತರ ಕೂತಿದ್ದಾಳೆ ಅಂತ. ಹಂಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ತೋರಿಸ್ತಾರೆ, ನಮ್ ಹೀರೋ ವಾಶ್ರೂಮ್ ಅಲ್ಲಿ ಬ್ರಷ್ ಮಾಡ್ತಾ ಇರ್ಬೇಕಾದ್ರೆ ಹೀರೋಯಿನ್ ಹಂಗೆ ನಿದ್ದೆ ಕಣ್ಣಲ್ಲಿ ಹೋಗ್ಬಿಟ್ಟು ಬಾತ್ರೂಮ್ ಅಲ್ಲಿ ಕುತ್ಕೊಂಡು ಬ್ರಷ್ ಅಲ್ಲಿ ಪೇಸ್ಟ್ ಹಾಕೊಡು ಅಂತ ಕೇಳ್ತಾ ಇರ್ತಾಳೆ. ಆತರ ಕೈಗೆ ತಗೊಂಡ್ಮೇಲೆ ಅವ್ರಿಗೆ ಫ್ಲಾಶ್ ಆಗೋದು, ಅಯ್ಯೋ ಇಬ್ರು ಒಂದೇ ಬಾತ್ರೂಮ್ ಅಲ್ಲಿ ಇದೀವಿ ಅಂತ. ಅದು ಗೊತ್ತಾದ್ಮೇಲೆ ನಮ್ ಹೀರೋಯಿನ್ ಎದ್ದು ಬಿದ್ದು ಹೊರಗಡೆ ಹೊಡ್ ಬರ್ತಾಳೆ. ಇದನ್ನ ನೋಡ್ತಾ ಇದ್ರೆ ನಮ್ ಹೀರೋಯಿನ್ ಅವ್ರ ತಂಗಿ ಅಂತಾಳೆ, ಹಿಂಗೆ ಹೋಗ್ತಾ ಇದ್ರೆ ಅವ್ರಿಬ್ರ ಮಧ್ಯೆ ಮತ್ತೆ ಲವ್ ಸ್ಟಾರ್ಟ್ ಆಗುತ್ತೋ, ಮಕ್ಳೇ ಹುಟ್ಟುತ್ತೋ ಯಾರಿಗ್ ಗೊತ್ತು ಅಂತ. ಆದ್ರೆ ನಮ್ಮ ಹೀರೋಯಿನ್ ಅವ್ರ ಪೇರೆಂಟ್ಸ್ ಮಾತ್ರ ಏನು ಸುಮ್ನೆ ಇಲ್ಲ, ಇವ್ರಿಗೆ ಜ್ಞಾಪಕ ಬರ್ಬೇಕಂತ ಏನೆಲ್ಲ ಮಾಡ್ಬೋದು ಅದನ್ನೆಲ್ಲ ಮಾಡ್ತಾರೆ. ಸರಿ ಆಫೀಸ್ಗಾದ್ರೂ ಹೋದ್ರೆ ಅವ್ರಿಗೆಲ್ಲ ಗೊತ್ತಾಗುತ್ತೆ ಅಂತ ಆಫೀಸ್ಗೆ ಕೂಡ ಹೋಗಿ ನೋಡ್ತಾರೆ, ಬಟ್ ಏನು ನೆನಪಿಲ್ಲ. ಈಗ ಒಂದು ಫ್ಯಾಮಿಲಿ ಪಾರ್ಟಿನ ಇಟ್ಕೊಂಡಿರ್ತಾರೆ, ಅಟ್ಲೀಸ್ಟ್ ಅದ್ರಲ್ಲಿ ಬರೋ ಫ್ಯಾಮಿಲೀಸ್ ಮೆಂಬರ್ಸ್ ಅವ್ರನ್ನೆಲ್ಲ ನೋಡಿ ಫ್ರೆಂಡ್ಸ್ ನೆಲ್ಲ ನೋಡಿ ಏನೋ ಸ್ವಲ್ಪ ಜ್ಞಾಪಕ ಬರುತ್ತೇನೋ ಅಂತ. ಆಗ ಅಲ್ಲಿ ಹೀರೋಗೆ ಹೀರೋ ಅವ್ರ ಫ್ರೆಂಡ್ಸ್ ಅವ್ರ ಸ್ಟೋರಿನ ಹೇಳಿದ್ರೆ, ಇನ್ನೊಂದ್ ಕಡೆ ಹೀರೋಯಿನ್ಗೆ ಅವ್ರ ಫ್ರೆಂಡ್ಸ್ ಸ್ಟೋರಿನ ಹೇಳ್ತಾರೆ. ಹೀರೋ ಅವ್ರ ಫ್ರೆಂಡ್ಸ್ ಹೇಳ್ತಾರೆ, ಇಲ್ಲಿ ನೋಡೋ ನೀನ್ ಫಸ್ಟ್ ಅವಳನ್ನ ಮೀಟ್ ಮಾಡಿದ್ದೆ ಒಂದು ಬಾರಲ್ಲಿ, ನೀನೇನೋ ದೊಡ್ಡದಾಗಿ ಬಾರಲ್ಲಿ ಎಂಜಾಯ್ ಮಾಡಕ್ ಹೋಗಿದ್ದೀನಿ ಅಂತ ಓವರ್ ಆಗಿ ಬಿಲ್ಡಪ್ ತಗೋಬೇಡ, ನೀನ್ ಅಲ್ಲೂ ಕುತ್ಕೊಂಡು ಓದ್ತಾನೆ ಇದ್ದಿದ್ದು ಗುಡ್ ಬಾಯ್ ತರ. ಆ ಜಾಗದಲ್ಲೇ ಫಸ್ಟ್ ನೀನ್ ಹೀರೋಯಿನ್ ನೋಡಿದ್ದು, ಅವಳು ಬಂದ್ ನಿನ್ ಪಕ್ಕದಲ್ಲಿ ಕುತ್ಕೊಂಡಾಗ ನೀನ್ ತುಂಬಾನೇ ಇಷ್ಟಪಟ್ಟೆ, ಬಟ್ ಅವಳಂತೂ ನಿನ್ನ ನೋಡಿ ಭಯಾನೇ ಪಟ್ಲು ಅಂತ ಹೇಳ್ಬೇಕು. ಯಾಕಂದ್ರೆ ನೀನ್ ಕೊಟ್ಟಿದ್ ಸ್ಮೈಲ್ ಹಂಗಿತ್ತು, ನೀನ್ ಫಸ್ಟ್ ಸ್ಮೈಲ್ ಎಲ್ಲ ಅವಳು ಭಯ ಪಟ್ಕೊಂಡು ಓಡೋದ್ಲು. ಅದಾದ್ಮೇಲೆ ಅವಳೇನೋ ಡ್ರಿಂಕ್ಸ್ ಮಾಡಕ್ ಹೋಗಿ ಗಂಟ್ಲಲ್ಲೇನೋ ಸಿಕ್ಕಾಕೊಂಡ್ಬಿಡ್ತೇನೋ, ಉಸಿರಾಡಕ್ಕೆ ತುಂಬಾನೇ ಕಷ್ಟಪಟ್ಲು. ನೀನೆ ಅವಳನ್ನ ಹಾಸ್ಪಿಟಲ್ಗೆ ಕರ್ಕೊಂಡೋಗಿದ್ದು, ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಅವಳನ್ನ ಅಡ್ಮಿಟ್ ಎಲ್ಲ ಮಾಡ್ದೆ ಅಂದಾಗ ಓಕೆ ಹಂಗಾದ್ರೆ ನನ್ಗೆ ಆ ಟೈಮ್ ಅಲ್ಲೇ ಲವ್ ಬಂದಿದ್ದ ಅಂದಾಗ ಅವನಂತಾನೆ, ಹೌದೌದು ಅವಳಿಗೂ ಲವ್ ಬಂತು, ಆದ್ರೆ ನಿನ್ ಮೇಲಲ್ಲ, ಅವಳಿಗೆ ಟ್ರೀಟ್ ಮಾಡಿರೋ ಡಾಕ್ಟರ್ ಮೇಲೆ ಅಂದಾಗ ಇವನ್ಗೆ ಮುಖ ಎಲ್ಲಿಟ್ಕೊಳ್ಳೋದು ಅಂತ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ದಿನ ಅವರಿಬ್ರು ರಿಲೇಶನ್ಶಿಪ್ ಅಲ್ಲಿ ಇದ್ರು, ಆಮೇಲೆ ಏನೋ ಬ್ರೇಕಪ್ ಮಾಡ್ಕೊಂಡಿದ್ದಾರೆ. ಆತರ ಏನೋ ಗೇಮ್ ನೋಡೋದಕ್ಕೆ ಸ್ಟೇಡಿಯಂ ಕೂಡ ಹೋಗಿದ್ರು. ಸೆಕೆಂಡ್ ಟೈಮ್ ನೀನ್ ಅಲ್ಲೇ ಅಂತ ಅವಳನ್ನ ನೋಡಿದ್ದು, ಆದ್ರೆ ಅವಾಗ ಕೂಡ ಏನು ನೀನ್ ಅವಳನ್ನ ಮಾತಾಡ್ಸಿಲ್ಲ. ಅವತ್ತು ನೈಟ್ ಫುಲ್ ಜೋರ್ ಮಳೆ ಬರ್ತಾ ಇತ್ತು, ಅವಳು ಹೆಂಗಪ್ಪ ಮನೆಗೆ ಹೋಗೋದು ಅಂತ ಹೇಳಿ ಕಷ್ಟ ಪಟ್ಕೊಂಡ್ ರೋಡಲ್ಲಿ ನಿಂತಿದ್ಲು. ಅವಾಗ ನೀನೆ ಸ್ಟೈಲಿಶ್ ಆಗಿ ಛತ್ರಿ ತಗೊಂಡೋಗಿ ಅವಳಿಗೆ ಕೊಟ್ಟೆ. ಆ ಟೈಮ್ ಅಲ್ಲಿ ನಿನ್ನ ನೋಡಿದ ತಕ್ಷಣ ಅವಳು ಕೂಡ ಲೈಟ್ ಆಗಿ ಇಂಪ್ರೆಸ್ ಆದಂಗೆ ಇತ್ತು, ಬಟ್ ಅವಳು ಅದನ್ನ ಅಷ್ಟಾಗಿ ಮುಖದಲ್ಲಿ ತೋರಿಸ್ಕೊಂಡಿಲ್ಲ. ಅದಾದ್ಮೇಲೆ ಹಂಗೆ ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನಾನೇ ಡ್ರಾಪ್ ಮಾಡ್ಬಿಡ್ತೀನಿ ಬಾ ಅಂತ ನೀನ್ ಅವಳೆ ಜೊತೆ ಕರ್ಕೊಂಡು ಹೋದ್ಲು. ಲಿಫ್ಟ್ ಕೊಟ್ಟಿದ್ ಪಾಪಕ್ಕೆ ನೀನು ಒಂದ್ ಕೆಲಸ ಮಾಡಿದೆ, ಪೇಪರ್ ಅಲ್ಲಿ ನೆಕ್ಸ್ಟ್ ಟೈಮ್ ನಾವಿಬ್ರು ಬೇಸ್ಬಾಲ್ ಮ್ಯಾಚ್ ನೋಡಕ್ ಹೋಗೋಣ ಅಂತ ಬರ್ದಿದ್ದೆ. ಅವಳದನ್ನ ನೋಡ್ಬಿಟ್ಟು ಇಲ್ಲ ಅದೆಲ್ಲ ಆಗಲ್ಲ ಅಂತ ಮುಖ ಕುಡಿಯೋ ತರ ಹೇಳ್ಬಿಟ್ಲು. ಅದಾದ್ಮೇಲೆ ಏನಂತ ಗೊತ್ತಿಲ್ಲ, ಅವಳಾಗೋಳೆ ಇನ್ನೇನು ನಿನ್ನ ಇಳಿಸ್ಬೇಕು ಅನ್ಕೊಳ್ಳೋದಕ್ಕೂ ಮುಂಚೆ ನಿನ್ನ ಹತ್ರ ಫೋನ್ ನಂಬರ್ ತಗೊಂಡ್ಲು. ಹಂಗಂತ ಈ ಕಡೆ ನಮ್ ಹೀರೋ ಅವ್ರ ಫ್ರೆಂಡ್ಸ್ ಬಂದು ಹೀರೋ ಹತ್ರ ಹೇಳ್ತಾ ಇರತಾರನೆ, ಆ ಕಡೆ ಅವ್ರ ಹೀರೋಯಿನ್ ಅವ್ರ ಫ್ರೆಂಡ್ಸ್ ಕೂಡ ಅವ್ರ ಹತ್ರ ಹೇಳ್ತಾ ಇರ್ತಾರಲ್ವಾ. ಆಗ ಅವಳು ಕೇಳ್ತಾಳೆ, ಹಂಗಾದ್ರೆ ನಾನೇನಾ ಫಸ್ಟ್ ಅವ್ನಿಗೆ ಫೋನ್ ಮಾಡಿದ್ದು ಅಂದಾಗ ಅವಳಂತಾಳೆ ಪಕ್ಕದಲ್ಲಿರೋಳು, ಇನ್ನೇನೋ ನಾನಾ ಫೋನ್ ಮಾಡ್ದೆ, ನಿನ್ಗೆ ಅಷ್ಟು ಸತಿ ಹೇಳ್ದೆ ಬೇಡ ಕಣೆ ಅವಳನ್ನ ಬಿಟ್ಬಿಡು ಅಂತ, ಆದ್ರೆ ನೀನೇ ಕೇಳಲಿಲ್ಲ ಅನ್ನೋ ತರ ಹೇಳ್ತಾ ಇರ್ತಾರ. ಈ ತರ ಅವಳು ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಎದುರುಗಡೆ ನಮ್ ಹೀರೋ ಕೂಡ ನಡ್ಕೊಂಡ್ ಬರ್ತಾ ಇರ್ತಾನೆ. ಹಾಸ್ಪಿಟಲ್ ಅಲ್ಲಿ ಮತ್ತೆ ನಾರ್ಮಲ್ ಆಗಿ ಅವನ್ನ ನೋಡಿದಾಗೆಲ್ಲ ಯಾವ ತರ ಒಂಥರ ಫೀಲಿಂಗ್ ಬರ್ಲಿಲ್ಲ, ಬಟ್ ಈ ತರ ಕೊಟ್ಟು ಸುಟ್ಟು ಹಾಕೊಂಡಿದ್ರೆ ನೋಡಕ್ಕೆ ಚೆನ್ನಾಗಿದ್ದಾನೆ, ಹ್ಯಾಂಡ್ಸಮ್ ಆಗಿದ್ದಾನೆ ಅಂತ ಲೈಟ್ ಆಗಿ ಒಂದು ಇಂಪ್ರೆಷನ್ ಬರಕ್ಕೆ ಸ್ಟಾರ್ಟ್ ಆಯ್ತು, ಮತ್ತೆ ಲವ್ ಸ್ಟಾರ್ಟ್ ಆಯ್ತು ಅಂತಾನೆ ಹೇಳ್ಬೇಕು. ಇದನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡೋ ತರ ಹೀರೋಯಿನ್ ಅವ್ರ ಅಮ್ಮ ಬಂದು ಇಬ್ರನ್ನೂ ಹಿಪ್ನೋಟೈಸ್ ಮಾಡಕ್ಕೆ ಕರ್ಕೊಂಡು ಹೋಗೋಣ, ಅಟ್ಲೀಸ್ಟ್ ಅದರಿಂದ ಅದು ಸ್ವಲ್ಪ ಮೆಮೊರೀಸ್ ಬರುತ್ತೇನೋ ಅಂತ ಹೇಳಿ ಇದು ಒಂದು ಪ್ರಯತ್ನವಾಗಿ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಇಬ್ಬರನ್ನ ಅಟ್ ಎ ಟೈಮ್ ಹಿಪ್ನೋಟೈಸ್ ಮಾಡ್ತಾರೆ. ನೀವು ಡಿವೋರ್ಸ್ ತಗೊಳ್ಳೋದಕ್ಕೆ ಏನ್ ಕಾರಣ, ಏನಕ್ಕೋಸ್ಕರ ಈ ತರ ಒಂದು ಡಿಸಿಷನ್ ತಗೊಳ್ತಾ ಇದ್ದೀರಾ ಅಂತ ಕೇಳಿದಾಗ ಹೀರೋ ಹೇಳ್ತಾನೆ, ನನಗೆ ಎಕ್ಸಾಮ್ಸ್ ಅಂದ್ರೆ ತುಂಬಾನೇ ಭಯ. ನಾನು ಅವತ್ತು ಬೆಳಗ್ಗೆ ಎಕ್ಸಾಮ್ಗೆ ಬೈದಲ್ಲೇ ಹೋಗ್ಬೇಕು ಅಂತ ರೂಮ್ ಬಿಟ್ಟು ಹೊರಗಡೆ ಬರೋಷ್ಟ್ರಲ್ಲಿ ಮನೇಲಿ ಫುಲ್ ಆಗಿ ಹೊಗೆ ಎಬ್ಬಿಸ್ಬಿಟ್ಟಿದ್ಲು, ಮನೆ ಫುಲ್ ಆಗಿ ಬೆಂಕಿ ಆಗಿತ್ತು. ಇವಳು ಮಾತ್ರ ಬಂದು ಆರಾಮಾಗಿ ಸೋಫಾ ಮೇಲೆ ಮಲ್ಕೊಂಡಿದ್ಲು. ನನಗವತ್ತು ಎಕ್ಸಾಮ್ ಬರೆಯಕ್ ಆಗ್ಲಿಲ್ಲ. ಎಷ್ಟೋ ಸತಿ ಹೇಳಿದೀನಿ ನನ್ನ ಡಿಸ್ಟ್ರಾಕ್ಟ್ ಮಾಡ್ಬೇಡ, ಡಿಸ್ಟರ್ಬ್ ಮಾಡ್ಬೇಡ ಅಂತ, ಬೇಕಂತಾನೆ ಮಾಡ್ತಾಳೆ, ನನ್ಗೂ ಹೇಳಿ ಸಾಕಾಗೋಯ್ತು ಅಂತ ನಮ್ ಹೀರೋ ಹೇಳ್ತಾ ಇದ್ರೆ, ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಹೇಳ್ತಾಳೆ, ನಾನೇನ್ ಅದನ್ನ ಬೇಕಂತ ನಾ ಮಾಡ್ದೆ, ಅವನ್ ಮೇಲೆ ಒಂದು ಕನ್ಸರ್ನ್ ಇಂದ ತಾನೇ ಮಾಡ್ದೆ. ಆಕ್ಚುಲಿ ಎಕ್ಸಾಮ್ ಅಂದ್ರೆ ಅವ್ನಿಗೆ ತುಂಬಾನೇ ಭಯ. ನಾಳೆ ಎಕ್ಸಾಮ್ ಅಂತಂದ್ರೆ ಅವ್ನಿಗೆ ತುಂಬಾನೇ ಗಾಬರಿ ಆಗುತ್ತೆ, ಮುಖ ಫುಲ್ ಆಗಿ ಶೆಕೆ ಹಿಡ್ಕೊಳ್ಳುತ್ತೆ, ಸ್ಟಮಕ್ ಅಪ್ಸೆಟ್ ಆಗುತ್ತೆ. ಆತರ ಏನು ಆಗ್ಬಾರ್ದು, ಅವ್ನು ಚೆನ್ನಾಗಿ ಹೋಗಿ ಎಕ್ಸಾಮ್ ಬರಿಬೇಕು ಅಂತ ಹೇಳಿ ಅವ್ನು ಇಷ್ಟಪಡೋ ತರ ಮಶ್ರೂಮ್ ಸೂಪ್ ಮಾಡೋಣ ಅಂತ ಹೇಳಿ ಸ್ಟವ್ ಮೇಲೆ ಇಟ್ಟಿದ್ದು. ಆದ್ರೆ ಸ್ವಲ್ಪ ಬೆಳಗ್ಗೆ ಬೇಗ ಎದ್ದಿದ್ನ ಆ ಮತ್ತಲ್ಲಿ ಹಂಗೆ ಹೋಗಿ ಸ್ಟವ್ ಮೇಲೆ ಇಟ್ಬಿಟ್ಟು ಮಲ್ಕೊಂಡ್ಬಿಟ್ಟಿದ್ದೆ. ಅದು ಗೊತ್ತಿಲ್ಲದೆ ಆಗಿರೋ ವಿಷಯ, ಅವನ ಮೇಲೆ ಕನ್ಸರ್ನ್ ಗೆ ತಾನೇ ನಾನ್ ಮಾಡಿದ್ದು ಅಂತ ಇವಳು ಕೂಡ ಇವಳ ಕಡೆ ಇರೋ ನ್ಯಾಯನ ಹೇಳ್ತಾಳೆ. ಅದಾದ್ಮೇಲೆ ಡಾಕ್ಟರ್ ಕೂಡ ಸರಿ ಆಯ್ತು ಇವತ್ತಿನ
ಸೆಷನ್ ಮುಗಿತ್ತು ನೀವು ಹೋಗಿ ಅಂತ ಹೇಳಿದ್ರೆ ಇವ್ರಿಬ್ರು ಈಗ ತಾನೆ ಮನ್ಸ್ ಬಿಟ್ಟು ಮಾತಾಡ್ಕೊಂಡ್ರು, ಅವರಲ್ಲಿರೋ ಕನ್ಫ್ಯೂಷನ್ ಈಗ ತಾನೆ ಕ್ಲಿಯರ್ ಆಯ್ತು. ಎಷ್ಟು ದಿನ ಅದನ್ನೊಂದು ಪ್ರಾಬ್ಲಮ್ ಆಗಿ ನೋಡ್ತಾ ಇದ್ರು, ಅದನ್ನ ಸಾಲ್ವ್ ಮಾಡ್ಕೊಂಡಿರ್ಲಿಲ್ಲ. ಈಗ ಸಾಲ್ವ್ ಮಾಡ್ಕೊಂಡಿರೋದ್ರಿಂದ ಇಬ್ರು ಅಷ್ಟೇ ಕೈ ಹಿಡ್ಕೊಂಡು ಒಬ್ರಿಗೊಬ್ರು ಪಶ್ಚಾತ್ತಾಪ ಪಡ್ತಾ ಇರ್ತಾರೆ. ದಯವಿಟ್ಟು ನನಗೆ ಕ್ಷಮಿಸ್ಬಿಡು, ನಾನಿನ ತಪ್ಪಾಗಿ ತಿಳ್ಕೊಂಡ್ಬಿಟ್ಟೆ ಅಂತ. ಸ್ವಲ್ಪ ಅಲ್ಲ ಜಾಸ್ತಿನೇ ಸಮಾಧಾನ ಆಗ್ಬಿಟ್ಟಿದ್ದಾರೆ ಅಂತ ಹೇಳ್ಬೇಕು. ಒಬ್ರ ಮೇಲೆ ಇರೋ ಒಬ್ರು ಲವ್ ಇವಾಗ ಹೊರಗಡೆ ಬರ್ತಾ ಇರೋದು. ಇದನ್ನೆಲ್ಲ ನೋಡ್ತಾ ಇದ್ರೆ ಅವ್ರ ಪೇರೆಂಟ್ಸ್ ಗೆ ಅಲ್ಲಿ ಕುತ್ಕೊಂಡು ಅಯ್ಯೋ ಹಿಂಗೆ ಹೋಗ್ತಾ ಇದ್ರೆ ಎಲ್ಲೋಗ್ ಮುಗಿಯತ್ತೋ ಗೊತ್ತಿಲ್ವೇ, ಇವ್ರು ಮತ್ತೆ ಡಿವೋರ್ಸ್ ತಗೊಳ್ಳೋ ತರ ಇಲ್ಲ, ಇವ್ರು ಒಂದಾಗ್ಬಿಡ್ತಾರೆ ಅನ್ನೋ ಟೆನ್ಷನ್ ಅಲ್ಲೇ ಕೂತಿರ್ತಾರೆ. ಅದಾದ್ಮೇಲೆ ಮನೆಗ್ ಕೂಡ ಬಂದ್ಬಿಟ್ರು. ಈ ತರ ಒಂದು ಇನ್ಸಿಡೆಂಟ್ ಆದ್ಮೇಲೆ ಮತ್ತೆ ಇವ್ರಿಬ್ರ ಮಧ್ಯೆ ಲವ್ ಬಂದಿದೆ ಅಂತಾನೆ ಹೇಳ್ಬೇಕು. ಇನ್ನೂ ಕ್ಲಿಯರ್ ಆಗಿ ಹೇಳ್ಬೇಕಂದ್ರೆ ಒಂದು ಒಳ್ಳೆ ಇಂಪ್ರೆಷನ್ ಬಂದ್ಬಿಡ್ತು ಇಬ್ರ ಮೇಲೇನು. ಆಗ ಇಬ್ರು ಮಾತಾಡ್ಕೊಳ್ತಾರೆ, ಸರಿ ಆಯ್ತು ನಾವು ಸಿಂಪಲ್ ಆಗಿ ಔಟಿಂಗ್ ಏನಾದ್ರು ಹೋಗ್ ಬರೋಣವಾ, ಹಂಗೆ ಒಂದು ರೌಂಡ್ ಹಾಕೊಂಡ್ ಬರೋಣವಾ ಅಂತ ಮಾತಾಡ್ಕೊಳ್ತಾರೆ. ಆದ್ರೆ ಈ ವಿಷಯ ನಮ್ ಹೀರೋಯಿನ್ ಅವ್ರ ತಂಗಿಗೆ ಗೊತ್ತಾಗ್ಬಾರ್ದು. ಯಾಕಂದ್ರೆ ಅವಳು ಇರೋದು ಇವ್ರಿಬ್ರು ಕಣ್ಗಾಣಿಸೋದಕ್ಕೆ, ಇಬ್ರು ಒಂದಾಗ್ಬಾರ್ದು, ಹೊರಗಡೆ ಸುತ್ತಬಾರ್ದು ಅಂತ. ಆದ್ರೆ ಅವ್ರಿಗೆ ತಂಗಿ ಗೊತ್ತಿಲ್ಲದೆ ಇವಾಗ ಇವ್ರಿಬ್ರು ಹೊರಗಡೆ ಹೋಗ್ಬೇಕಲ್ವಾ. ಅದರಿಂದ ಫಸ್ಟ್ ನಮ್ ಹೀರೋಯಿನ್ ಹಂಗೆ ಟಿಪ್ ಟಾಪ್ ಆಗಿ ರೆಡಿ ಆಗ್ಬಿಟ್ಟು ಹೋಗ್ಬೇಕಾದ್ರೆ ಹೀರೋಯಿನ್ ಅವ್ರ ತಂಗಿ ಕೇಳ್ತಾಳೆ, ಏನಿವತ್ತು ಆಫೀಸ್ಗೆ ಹೋಗ್ತಾ ಇಲ್ವಾ, ಟಿಪ್ ಟಾಪ್ ಅಂತ ರೆಡಿ ಆಗ್ಬಿಟ್ಟಿದ್ಯಾ ವಿಚಿತ್ರವಾಗಿ ಅಂದಾಗ ಅವಳು ಅಂತಳಿದಲ್ಲ ನಿಂಗೆ ಬೇಡದೇ ಇರೋ ಕೆಲಸ ಅಂತ. ಅವಳಾಗಿದ್ದು ಒಂದ್ ಸ್ವಲ್ಪ ಹೊತ್ತಿಗೆ ನಮ್ ಹೀರೋ ಹಂಗೆ ಕೋಟು ಸುಟ್ಟೆಲ್ಲ ಹಾಕೊಂಡು ಗಾರ್ಬೇಜ್ ಕವರ್ನೆಲ್ಲ ಕೈಯಲ್ಲಿ ಎತ್ಕೊಂಡ್ ಬರ್ತಾನೆ. ಅವಳು ನೋಡ್ಬಿಟ್ಟು ಏನೋ ಇದು ನೀನ್ ಎಲ್ಕೋ ಹೋಗ್ತಾ ಇದೀಯ ಅಂದಾಗ ಅವನು ಏನಿಲ್ಲ ಇಲ್ಲೇ ಪಕ್ಕದ ಸ್ಟ್ರೀಟ್ ಅಲ್ಲಿ ಗಾರ್ಬೇಜ್ ಬಿಸಾಕ್ಬಿಟ್ಟು ಬರ್ತೀನಿ, ಇದೋ ಹಿಂಗೋಗಿ ಹಿಂಗ್ ಬರ್ತೀನಿ ಅಂತ ಹೇಳಿ ಅವನಲ್ಲಿಂದ ಹೊರಟೋದ. ಬಟ್ ಅವಳಿಗೆ ಅನ್ನಿಸ್ತಾ ಇದೆ ಇಲ್ಲ ನನ್ ಸಿಕ್ತ್ ಸೆನ್ಸ್ ಬೇರೆ ಏನೋ ಹೇಳ್ತಾ ಇದೆ, ಇಲ್ಲೇನೋ ಸಮಥಿಂಗ್ ಫಿಶಿ ನಡೀತಾ ಇದೆ ಅಂತ. ಅದಾದ್ಮೇಲೆ ಇವರಿಬ್ರು ಕೂಡ ಹೊರಗಡೆ ಹೋಗಿರ್ತಾರೆ. ಜಾಲಿಯಾಗಿ ಎಲ್ಲಾ ಪ್ಲೇಸ್ ನ ಕೂಡ ಸುತ್ತಿ ನೋಡ್ತಾರೆ. ತುಂಬಾ ಸಂತೋಷವಾಗಿ ರೆಸ್ಟೋರೆಂಟ್ ಅಲ್ಲಿ ಕುತ್ಕೊಂಡು ಊಟ ಎಲ್ಲ ಕೂಡ ಮಾಡ್ತಾರೆ. ಇನ್ನು ಹೇಳ್ಬೇಕಂದ್ರೆ ಇವ್ರಿಗೆ ಹಳೆ ನೆನಪುಗಳೇನು ಬಂದಿಲ್ಲ. ಬಟ್ ಆಲ್ರೆಡಿ ಲವ್ ಏನೋ ರೀಸ್ಟಾರ್ಟ್ ಆದಂಗೆ ಅಷ್ಟು ಸಂತೋಷವಾಗಿ ಟೈಮ್ ನ ಸ್ಪೆಂಡ್ ಮಾಡ್ತಾರೆ. ಇವಾಗ ಹಂಗೆ ನೈಟ್ ಮನೆಗೆ ರಿಟರ್ನ್ ಆಗ್ಬೇಕಲ್ವಾ, ಆದ್ರೆ ಹಿಂಗೆ ಹೋಗಕ್ಕಾಗತ್ತಾ. ಸೊ ಇವ್ರೊಂದ್ ಪ್ಲಾನ್ ಮಾಡ್ತಾರೋ ಅವ್ರ ಫ್ರೆಂಡ್ಸ್ ಎಲ್ಲ ಕರೆದ್ಬಿಟ್ಟು ಹೋಗೋಣ ಅಂತ. ಬಟ್ ಓವರ್ ಆಗಿ ಇವತ್ತು ಬೆಳಗ್ಗೆಯಿಂದ ಜೊತೆಗೆ ಸುತ್ತಾ ಇದ್ರಲ್ವಾ, ಸೊ ಇಬ್ರಿಗೂ ಒಂದು ಒಳ್ಳೆ ಗುಡ್ ಇಂಪ್ರೆಷನ್ ಬಂದಿರುತ್ತೆ. ಸ್ವಲ್ಪನೇ ಯೋಚನೆ ಮಾಡದೆ ಕಿಸ್ ಮಾಡ್ಕೊಂಡ್ಬಿಟ್ರು. ಅದಾದ್ಮೇಲೆ ಅವತ್ತು ನೈಟ್ ಅವ್ರ ಮನೆಗೆ ಹೋಗೋದಿಲ್ಲ, ನೆಕ್ಸ್ಟ್ ಡೇ ಬೆಳಗ್ಗೆನೆ ಅವ್ರ ಮನೆಗೆ ಹೋಗೋದು. ಆದ್ರೆ ನಮ್ ಹೀರೋನು ಹೀರೋಯಿನ್ ಜೊತೆಗೆ ಹೋಗಕ್ ಆಗಲ್ವಲ್ಲ, ಅದಕ್ಕೆ ಹೀರೋ ಅವ್ರ ಫ್ರೆಂಡ್ಸ್ ಎಲ್ಲ ಕರ್ಕೊಂಡು ಏನು ಗೊತ್ತಿಲ್ಲದೆ ಇರೋ ಒಂಥರ ಮನೆ ಒಳಗಡೆ ಹೋಗ್ತಾನೆ. ನಾನು ಈ ತರ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಬಂದೆ ಅಂತ. ಸ್ವಲ್ಪ ಹೊತ್ತಲ್ಲಿ ನಮ್ ಹೀರೋಯಿನ್ ಕೂಡ ಅವ್ರ ಫ್ರೆಂಡ್ಸ್ ನ ಕರ್ಕೊಂಡು ಒಳಗಡೆ ಬರ್ತಾಳೆ. ನಿನ್ನಿಂದ ನಾನು ಇವ್ರನ್ನ ನೋಡೇ ಇಲ್ಲ ಅನ್ನೋ ಅಯ್ಯಮ್ಮ ಒಂದು ಬಿಲ್ಡಪ್ ಕೊಡ್ತಾಳೆ. ಆದ್ರೆ ಹೀರೋಯಿನ್ ಅವ್ರ ತಂಗಿಗೆ ಏನೋ ಡೌಟ್, ಇವ್ರೇನೋ ಕಿತಾಪತಿ ಕೆಲಸ ಮಾಡಿದ್ದಾರೆ ಅಂತ. ಈಗ ಮನೆ ಒಳಗಡೆ ಬರೋ ಫ್ರೆಂಡ್ಸ್ ಇವರೆಲ್ಲ ಕುತ್ಕೊಂಡು ತುಂಬಾ ಜೋಲಾಗಿ ಹರಟೆ ಹೊಡ್ಕೊಂಡು ಊಟ ಮಾಡ್ಕೊಂಡು ಮಾತುಗಳು ಹೊಡಿತಾ ಇರ್ತಾರೆ. ಇದ್ರ ನೋಡಿದ್ರೆ ಇವ್ಳಿಗೆ ಇನ್ನಷ್ಟು ಡೌಟ್. ಅವ್ರ ಅಮ್ಮಗೆ ಕಾಲ್ ಮಾಡ್ಬಿಟ್ಟು, ಅಮ್ಮ ಇವ್ರಿಬ್ರು ನಿಜವಾಗ್ಲೂ ಡಿವೋರ್ಸ್ ತಗೊಳ್ಳೋದು ನಿಜ ಅಲ್ಲ ಅಂತ ಅನಿಸ್ತಾ ಇದಮ್ಮ, ಯಾಕಂದ್ರೆ ಅವ್ರು ಅಷ್ಟು ಜಾಲಿಯಾಗಿದ್ದಾರೆ ಅನ್ನೋ ತರ ಹೇಳ್ತಾಳೆ. ಆದ್ರೆ ಈಗ ಇವ್ರಿಬ್ರು ಓಪನ್ ಆಗಿರಕ್ಕೆ ಶುರು ಮಾಡ್ತಾರೆ. ನಾವ್ ಈ ತರ ಇದೀವಿ ಅಂತ ಯಾರೇನ್ ಅನ್ಕೊಂಡ್ರೆ ಏನು, ಯಾರೇನ್ ಮಾತಾಡ್ಕೊಂಡ್ರೆ ಏನು, ಅದೆಲ್ಲ ನನ್ ಮೇಲೆ ಟೆನ್ಷನ್ ತಗೊಳಲ್ಲ ಅಂತ ಸ್ವಲ್ಪ ಫ್ರೀ ಆಗೇ ಇರ್ತಾರೆ. ಅವತ್ತೊಂದ್ ದಿನ ಹೀರೋಯಿನ್ ಅವ್ರ ತಂಗಿ ಮನೇಲಿಲ್ಲ ಅಂತ ಹೇಳ್ಬಿಟ್ಟು ಇಬ್ರು ಸ್ವಲ್ಪ ಓವರ್ ಆಗಿ ಸಮಾಧಾನ ಆಗ್ಬಿಟ್ಟು ಪ್ರೈವೇಟ್ ಆಗಿ ರೂಮ್ ಅಲ್ಲಿ ಇರ್ತಾರೆ. ಇದನ್ನ ಅನ್ಕೊಳ್ದೆ ಒಳಗಡೆ ಬರೋ ಅವ್ರ ತಂಗಿ ನೋಡ್ಬಿಟ್ಲು. ನೋಡಿ ಸಖತ್ ಶಾಕ್ ಆಗಿ ಅವ್ರ ಅಮ್ಮಗೆ ಕಾಲ್ ಮಾಡ್ಬಿಟ್ಟು, ಅಮ್ಮ ಇಲ್ಲೇನ್ ನಡೀತಿದೆ ಗೊತ್ತಾ, ಅಮ್ಮ ಇಲ್ಲೇನ್ ನಡೀತಿದೆ ಗೊತ್ತಾ ಅಂತ ಅವಳಿಗೆ ಹೇಳಕ್ಕಾಗದೆ ತಿಕ್ಕಿ ತಿಕ್ಕಿ ಹೇಳ್ತಾ ಇರ್ಬೇಕಾದ್ರೆ ಅವಳನ್ನ ಬಾಯಿ ಮುಚ್ಚಿಸ್ಬೇಕು ಅಂತ ನಮ್ ಹೀರೋ ಓಡ್ ಬರ್ತಾನೆ. ನೋಡಿ ಕೆಳಗಡೆ ಇರೋ ಬಾಲ್ ನ ನೋಡ್ಕೊಂಡಿಲ್ಲ, ಅದಕ್ಕೆ ಕಾಲ್ ಇಡ್ವಿ ಕೆಳಗಡೆ ದಪ್ಪ ಅಂತ ಬಿದ್ದ. ತಲೆಗೆ ಸರಿಯಾದ ಏಟು ಬಿದ್ದೋನು ಉಸಿರು ಪಸರು ಇಲ್ದೆ ಬಿದ್ದಿರ್ತಾನೆ. ಇವ್ರಿಬ್ರು ಹೋಗಿ ನೋಡ್ತಾರೆ, ಅಯ್ಯೋ ಏನಾಯ್ತು ಏನಾಯ್ತು ಅಂತ. ಆದ್ರೆ ಅವ್ನಿಗೆ ಏನಾಗಿಲ್ಲ. ಇದ್ ಕುತ್ಕೊಂಡು ಇಲ್ಲಿ ನೋಡು, ಇಲ್ಲಿ ನಡೆದಿರೋದೇನು ನಿಮ್ಮ ಅಮ್ಮ ಹತ್ರ ಹೇಳ್ಬೇಡ, ಹೇಳಿದ್ರೆ ತುಂಬಾ ದೊಡ್ಡ ಪ್ರಾಬ್ಲಮ್ ಆಗ್ಬಿಡತ್ತೆ, ನಮ್ ಪೇರೆಂಟ್ಸ್ ಅಷ್ಟೇ ಬಂದು ತುಂಬಾ ಗಲಾಟೆ ಮಾಡ್ಬಿಡ್ತಾರೆ, ತಗೋ ಇದ್ ನನ್ ಕಾರ್ಡ್ ಇಟ್ಕೊಂಡು ನಿನ್ಗೆ ಏನ್ ಬೇಕೋ ಅದೆಲ್ಲ ತಗೋ ಅಂತ. ಆದ್ರೆ ಅವ್ಳು ನೋಡ್ಬಿಟ್ಟು, ಮಾವ ನೀವ್ ಏನ್ ಮಾಡ್ತಾ ಇದೀರಾ, ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ಅಂತ ಹೇಳ್ತಾಳೆ. ಅವನು ಅಯ್ಯೋ ಏನಕ್ಕೂ ಭಯ ಪಡ್ಬೇಡ, ತಗೋ ಕಾರ್ಡ್ ಇಟ್ಕೋ ಅಂತಾನೆ. ಇವ್ರೇನಕ್ ಭಯ ಪಡ್ತಿದಾರೆ ಅಂತ ನೋಡಿದ್ರೆ ಪಾಪ ಅವ್ನ್ ಕೆಳಗಡೆ ಬಿದ್ದಿದ್ದಕ್ಕೆ ಬ್ರೈನ್ ಫುಲ್ ಕೊಲಾಪ್ಸ್ ಆಗ್ಬಿಡಿದೆ ಅಂತ ಕಾಣಿಸುತ್ತೆ. ಕಾಣಿಸ್ತಾ ಇಲ್ವೇನೋ ಆ ಕಡೆ ತಿರ್ಗಿ ನಿಂತಿರ್ತಾನೆ. ಇದ್ರ ನೋಡಿನೇ ಅವ್ರು ಭಯ ಪಟ್ಟಿದ್ದು. ಆದ್ರೆ ಸ್ವಲ್ಪ ಹೊತ್ತಲ್ಲೇ ಪಾಪ ನಮ್ ಹೀರೋಗೆ ಜ್ಞಾನ ತಪ್ಪಿನ ಕೆಳಗಡೆ ಬಿದ್ಬಿಟ್ಟು ಅದಾದ್ಮೇಲೆ ಹಾಸ್ಪಿಟಲ್ಗೆ ಕೂಡ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸ್ತಾ ಇರ್ತಾರೆ. ನಮ್ ಹೀರೋ ಫ್ರೆಂಡ್ಸ್ ಕೂಡ ಜೊತೆಗೆ ಬಂದಿರ್ತಾರೆ. ಟ್ರೀಟ್ಮೆಂಟ್ ಎಲ್ಲ ಮುಗಿದ್ಮೇಲೆ ನಮ್ ಹೀರೋಯಿನ್ ಕೂಡ ಬಂದು ಅವನ್ನ ನೋಡಿ ಮಾತಾಡ್ಸ್ಬೇಕು ಅಂತಂದ್ರೆ ಅವ್ನೇನು ಮಾತಾಡ್ತಿಲ್ಲ, ಸೈಲೆಂಟ್ ಆಗಿರ್ತಾನೆ. ಈಗ ಮನೆಗೂ ಬಂದ್ಬಿಟ್ರು. ಅವ್ರ ಅಮ್ಮಗೆ ವಿಷಯ ಕೂಡ ಗೊತ್ತಾಯ್ತು. ಇದಕ್ ಮೇಲೆ ನೀವಿಬ್ರು ಜೊತೆಗಿದ್ರೆ ಸರಿ ಹೋಗೋದಿಲ್ಲ, ನನ್ ಮಗಳನ್ನ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ನಮ್ ಹೀರೋಯಿನ್ ಅಲ್ಲಿಂದ ಕಾರಲ್ಲಿ ಕರ್ಕೊಂಡು ಹೋಗ್ತಾರೆ. ಅವಳು ಹೇಳ್ತಾಳೆ, ಅಮ್ಮ ನನ್ಗೆ ಅವನ ಜೊತೆನೆ ಇರ್ಬೇಕು ಅನಿಸ್ತದೆ, ನನ್ಗೆ ಅವನೇ ಜೀವನ ಅಂತ ಹೇಳ್ಬೇಕು ಅನ್ಕೊಂತಾಳೆ. ಆದ್ರೆ ಅಷ್ಟರಲ್ಲಿ ಅವ್ರ ಅಮ್ಮ ಅಂತಾರೆ, ನೋಡಮ್ಮ ನೀನ್ ಇಷ್ಟಪಟ್ಟೆ ಅಂತ ಒಂದೇ ಒಂದು ಕಾರಣಕ್ಕೆ ನಿಮ್ ಮದ್ವೆಗೆ ನಾನು ಒಪ್ಕೊಂಡಿದ್ದು. ಅವನ ಹತ್ರ ಏನು ಇಲ್ಲ, ನೀನ್ ಹೆಂಗ್ ನೋಡ್ಕೊಳ್ತಾನೆ ಅಂತ ಹೇಳಿ ಕಷ್ಟ ಪಡ್ತೀರಾ ಅಂತ ಹೇಳಿನೇ ನಿಮ್ಗೋಸ್ಕರ ನಾನು ಎಲ್ಲಾನು ಮಾಡ್ಕೊಟ್ಟೆ. ಹಂಗಿರ್ಬೇಕಾದ್ರೂ ನೀನ್ ಸಂತೋಷವಾಗಿಲ್ಲ ಅಂತಂದ್ರೆ ಇನ್ಮೇಲೆ ನಾನ್ ಮತ್ತೆ ನಿನ್ನ ಸಂತೋಷವಾಗಿ ಇಲ್ದೇ ಇರೋದಕ್ಕೆ ನಾನು ಹಿಂಗ ಅವಕಾಶ ಮಾಡ್ಕೊಡ್ತೀನಿ. ಇವಾಗ ನಿನ್ ಲೈಫ್ ನ ರೀಸೆಟ್ ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಅವಕಾಶ. ಅವನ್ನ ಬಿಟ್ಬಿಡು, ನಾನು ಇನ್ನ ಲಂಡನ್ಗೆ ಕಳಿಸ್ತಾ ಇದೀನಿ. ಇನ್ನ ಓದು ಅಥವಾ ಕೆಲಸ ಮಾಡು ಅಂತ ಒಂದು ಪ್ರೆಷರ್ ಇಂದ ಕಳಿಸ್ತಾ ಇಲ್ಲ. ನಿನ್ ಲೈಫ್ ಅಲ್ಲಿ ನೀನ್ ಸಂತೋಷವಾಗಿರ್ಬೇಕು ಅನ್ನೋದಕ್ಕೋಸ್ಕರ ನಾನು ಕಳ್ಸಿಕೊಡ್ತಾ ಇರೋದು. ಅಲ್ಲೋಗು, ಜಾಲಿಯಾಗಿರು, ಲೈಫ್ ನ ಎಂಜಾಯ್ ಮಾಡಮ್ಮ ಅಂತ ಹೇಳ್ತಾರೆ. ಇವ್ರಮ್ಮ ಇಷ್ಟೊಂದು ಇವ್ರ ಮೇಲೆ ಕಾಳಜಿ ಇರೋದ್ರ ತೋರ್ಸೋದು ಮತ್ತೆ ಅಮ್ಮ ಒಂಥರ ಸ್ವಲ್ಪ ಫೀಲಿಂಗ್ ಅಲ್ಲಿ ಮಾತಾಡೋದನ್ನೆಲ್ಲ ನೋಡಿದ್ರೆ ಹೀರೋಯಿನ್ಗೆ ಕೂಡ ಅಮ್ಮ ನನ್ ಒಳ್ಳೇದಕ್ಕೋಸ್ಕರನೇ ಅಲ್ವಾ ಹೇಳೋದು ಅಂತ. ಇನ್ನೊಂದ್ ಕಡೆ ಹೀರೋನ ಬಿಡೋದು ಕೂಡ ಅವಳಿಗೆ ಮನ್ಸ್ ಬರ್ತಾ ಇಲ್ಲ. ಅವತ್ತೇ ಹೀರೋನ ನೋಡ್ಬೇಕು ಅಂತ ಜಾಗಕ್ಕೂ ಬಂದಿರ್ತಾಳೆ. ಹೀರೋ ನೋಡಿದ ತಕ್ಷಣ ಕೇಳ್ತಾನೆ, ಏನಕ್ ಬಂದೆ, ಮತ್ತೇನಕ್ಕೆ ಈ ಜಾಗಕ್ಕೆ ಬಂದೆ ಅಂತ. ಅವಾಗ ಅವಳಿಗೆ ಅರ್ಥ ಆಗೋಯ್ತು ಇವ್ನಿಗೆ ಹಳೆ ವಿಷಯ ಎಲ್ಲ ನೆನಪು ಬಂದಿದೆ ಅಂತ. ನಿನಗೆ ಹಳೆ ವಿಷಯ ಎಲ್ಲ ನೆನಪು ಬಂದ್ಬಿಡ್ತಲ್ವಾ ಅಂದಾಗ ಅದಕ್ಕೆ ಅವ್ನು ಕೂಡ ಹೌದು ಅಂತಾನೆ. ಆಮೇಲೆ ಅವನೇ ಕೇಳ್ತಾನೆ, ಸರಿ ನನಗೆ ಹಳೆ ವಿಷಯ ಎಲ್ಲ ನೆನಪು ಬಂತು ಅಂತ ನಿನಗೆ ಯಾವಾಗ ಗೊತ್ತಾಯ್ತು ಅಂದಾಗ ಅವಳು ಹೇಳ್ತಾಳೆ, ಹಾಸ್ಪಿಟಲ್ ಅಲ್ಲಿ ನೀನ್ ನನ್ನ ನೋಡಿದ ನೋಟನೇ ನನ್ಗೆ ಅರ್ಥ ಆಯ್ತು, ನೀನ್ ಯಾವ ಲೆವೆಲ್ಗೆ ನನ್ನ ವಿರೋಧಿಸ್ತೀಯ ಅಂತ ನನ್ಗೆ ಆ ನೋಡ್ತಲೇ ಗೊತ್ತಾಯ್ತು ಅಂದಾಗ ಅವನೇನು ಮಾತಾಡಲ್ಲ, ಸೈಲೆಂಟ್ ಆಗಿರ್ತಾನೆ.
ಇರ್ತಾನೆ. ಅವ್ನ್ ಹೇಳ್ತಾನೆ, ನಾವ್ ಎಷ್ಟೇ ಇಷ್ಟಪಟ್ಟು ಮದ್ವೆ ಮಾಡ್ಕೊಂಡ್ರೆ ಕೂಡ ಲೈಫ್ ಅಲ್ಲಿ ನಾವ್ ಸಂತೋಷವಾಗಿರ್ಲಿಲ್ಲ, ಯಾವಾಗೂ ಜಗಳ ಜಗಳ ಅಂತಾನೆ ಇರ್ತಾ ಇದ್ವಿ, ನಿಮ್ದೇಗಿರೋ ಜೀವನನೇ ಹೊರಟೋಗಿತ್ತು, ಇನ್ಮೇಲೆ ಕೂಡ ನಾವ್ ಹತ್ರ ಕಷ್ಟಪಟ್ಟು ಇರ್ಬೇಕಾ ಅಂತ ಅವ್ನ್ ಕೇಳ್ತಾನ. ಅದ್ರಿಂದಾನೇ ಇವಳಿಗೆ ತುಂಬಾನೇ ಬೇಜಾರಾಗೋಯ್ತು. ಇವಳಿಗೆ ಅರ್ಥ ಆಯ್ತು, ಅಟ್ಲೀಸ್ಟ್ ನಿನ್ಗಾದ್ರೂ ಹಳೆ ನೆನಪುಗಳು ಬಂತಲ್ವಾ, ನೀನಾದ್ರೂ ಸಂತೋಷವಾಗಿರು, ನಾನು ಹೋಗ್ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಈಗ ಮನೆಗ್ ಬಂದ್ಮೇಲೆ ಪ್ಯಾಕಿಂಗ್ ಎಲ್ಲ ಶುರು ಆಯ್ತು. ಇನ್ನು ಅವಳು ಔಟರ್ ಕಂಟ್ರಿಗೆ ಹೋಗ್ತಿದ್ದಾಳಲ್ವಾ, ಲಂಡನ್ಗೋ ಎಲ್ಲೋ, ಅದ್ರಿಂದ ಪ್ಯಾಕಿಂಗ್ ಮಾಡ್ತಾರೆ. ಆದ್ರೆ ಅವಳ ಮುಖದಲ್ಲೇ ಗೊತ್ತಾಗುತ್ತೆ ಅವಳಿಗೆ ಅದ್ ಇಷ್ಟ ಇಲ್ಲ ಅಂತ, ಹೀರೋನೇ ನೆನಪಲ್ಲಿ ಇಟ್ಕೊಂಡಿದ್ದಾಳೆ ಅಂತ. ಇದನ್ನ ನೋಡಿ ಅವ್ರ ಅಪ್ಪ ಅಮ್ಮ ಅವ್ರ ತಂಗಿ ಎಲ್ಲರೂ ಫೀಲ್ ಮಾಡ್ತಾರೆ. ಈಗ ಡಿವೋರ್ಸ್ ದಿನಾನು ಬಂತು. ಆಲ್ಮೋಸ್ಟ್ ಡಿವೋರ್ಸ್ ಇಂದ ಮುಗಿಸ್ಕೊಂಡು ಹೊರಗಡೆ ಬಂದ್ರೇನೋ ಹೀರೋ ಏನೋ ಮಾತಾಡಕ್ಕೆ ಟ್ರೈ ಮಾಡ್ತಾನೆ. ಬಟ್ ಅವಳಿಗೆ ಮಾತಾಡಕ್ ಇಷ್ಟ ಇಲ್ಲ. ಸರಿ ಆಯ್ತು, ಹ್ಯಾಪಿ ಲೈಫ್, ನಿನ್ ಲೈಫ್ ಅಲ್ಲಿ ಸಂತೋಷವಾಗಿರು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟ್ಬಿಟ್ಲು. ಅವಳನ್ನ ಏರ್ಪೋರ್ಟ್ ಕೂಡ ಕಳ್ಸಿಬಿಟ್ರು. ಈ ಕಡೆ ಅವ್ರಮ್ಮ ಬಂದು ಅವ್ರ ಮನೇನ ಖಾಲಿ ಮಾಡ್ಸಕ್ಕೆ ಅಂತ ಬಂದಿರ್ತಾರೆ ನಮ್ ಹೀರೋ ಹತ್ರ. ಅಂದ್ರೆ ಹೀರೋ ಹೀರೋಯಿನ್ಗೆ ಮದ್ವೆ ಆದ್ಮೇಲೆ ಅವ್ರ ಅಮ್ಮ ತಾನೇ ಮನೇನ ಕೊಟ್ಟಿರ್ತಾರೆ. ಸೊ ಇವಾಗ ಅವಳೇ ಇಲ್ಲ ಅಂತಂದ್ರೆ ಈ ಮನೆ ಏನಕ್ಕೆ ಇವ್ನಿಗೆ ಅನ್ನೋ ತರ. ಬಟ್ ಅವ್ರಮ್ಮ ಆರ್ತದಲ್ಲಿ ಹೇಳ್ತಾ ಇಲ್ಲ, 8:30ಗೆ ಫ್ಲೈಟ್, ಅವಳು ಹೊರಟೋಗ್ತಾಳೆ, ಅವಳು ಇವಾಗ ಹೋದ್ರೆ ಮತ್ತೆ ಯಾವಾಗ ವಾಪಸ್ ಬರ್ತಾಳೆ ಅಂತ ಗೊತ್ತಿಲ್ಲ, ಅವಳ ಜೀವನದಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ ಅಂತ ಗೊತ್ತಿಲ್ಲ, ನೀನು ಡಿಸ್ಟರ್ಬ್ಡ್ ಆಗಿದ್ಯಾ ಅನ್ನೋ ತರ ಹೇಳ್ತಾ ಇರೋದು. ಅಂದ್ರೆ ಏನ್ ಅರ್ಥ, ಅವಳು 8:30ಗೆ ಹೊರಟೋಗ್ತಾಳೆ, ಅವಳನ್ನ ಹೋಗಿ ಹೆಂಗಾದ್ರು ಮಾಡಿ ನಿಲ್ಸು ಅಂತ. ಅದನ್ನ ಅವ್ರು ಡೈರೆಕ್ಟ್ ಆಗಿ ಹೇಳ್ತಾ ಇಲ್ಲ. ಇವ್ರು ಪದೇ ಪದೇ ಮಾತನ್ನ ಹೇಳ್ತಾ ಇದ್ರೆ ಹೀರೋಗೆ ಏನ್ ಅರ್ಥ ಆಗ್ತಿದೆ, ಓಕೆ ನಾನ್ ಬೇಗ ಮನೆ ಖಾಲಿ ಮಾಡ್ಬೇಕು, ಬೇಗ ಮನೆ ಖಾಲಿ ಮಾಡ್ಬೇಕಂತ ಅವ್ನ ಮೈಂಡ್ ಅಲ್ಲಿ ಇರುತ್ತೆ. ಹಂಗೋ ಹಿಂಗೋ ಮನೆನೆಲ್ಲ ಪ್ಯಾಕ್ ಮಾಡ್ತಾ ಇರ್ಬೇಕಾದ್ರೆ ಅವ್ನ ಕೈಗೆ ಒಂದು ಬಾಲ್ ಸಿಗುತ್ತೆ. ಅವತ್ತು ಕಾಲೆಡ್ವಿ ಕೆಳಗಡೆ ಬಿದ್ದಲ್ಲ ಆ ಬಾಲ್. ಆಕ್ಚುಲಿ ಆ ಬಾಲ್ ಅಲ್ಲಿ ನಮ್ ಹೀರೋಯಿನ್ ಬರ್ದಿರ್ತಾಳೆ, ನಮ್ ಇಬ್ಬರಿಗೂ ನಮ್ ಹಳೆ ನೆನಪುಗಳು ಬರ್ದೇ ಇರೋದೇ ಚೆನ್ನಾಗಿರುತ್ತೆ. ಈಗ ನಮ್ ಲೈಫ್ ಅಲ್ಲಿ ನಾವ್ ಯಾವ ತರ ಎಂಜಾಯ್ ಮಾಡ್ತಾ ಇದೀವೋ, ಯಾವ ತರ ಸಂತೋಷವಾಗಿದೀವೋ, ಇನ್ಮೇಲೆ ನಮ್ ಲೈಫ್ ಪೂರ್ತಿ ನಾವ್ ಆತರನೇ ಇರ್ಬೇಕು ಅಂತ ಆಸೆ ಪಡ್ತೀನಿ ಅಂತ ಬರ್ದಿರ್ತಾಳೆ. ಅದ್ರ ನೋಡಿ ಅವ್ನಿಗೆ ತುಂಬಾನೇ ಬೇಜಾರಾಗೋಯ್ತು. ಅದಾದ್ಮೇಲೆ ಅವ್ರ ಫ್ರೆಂಡ್ಸ್ ನ ಕರ್ಕೊಂಡ್ಬಂದು ಊಟ ಮಾಡ್ತಾ ಇರ್ಬೇಕಾದ್ರೂ ಮನ್ಸಲ್ಲಿ ಒಂಥರ ಅವ್ನಿಗೆ ತುಂಬಾನೇ ಭಾರ ಆಗ್ತಾ ಇರುತ್ತೆ. ಏನೋ ಇಷ್ಟು ದಿನ ಮನೇಲಿದ್ದು ವಾಪಸ್ ಹೋಗ್ಬಿಟ್ಟಿರೋ ತರ ಒಂಥರ ತುಂಬಾನೇ ಅನ್ಕಂಫರ್ಟಬಲ್ ಆಗಿ ಫೀಲ್ ಆಗ್ತಾ ಇರ್ತಾನೆ. ಇವಾಗ ಅವ್ನ್ಗೆ ಅರ್ಥ ಆಯ್ತು, ಇಲ್ಲ ನಾನು ಅವಳನ್ನ ತುಂಬಾನೇ ಮಿಸ್ ಮಾಡ್ಕೊಂತಾ ಇದೀನಿ, ನನ್ನ ಲೈಫ್ ಅಲ್ಲಿ ನನ್ಗೆ ಅವಳು ಮತ್ತೆ ಬೇಕು ಅಂತ. ಇವ್ರ ಫ್ರೆಂಡ್ಸ್ ಎಲ್ಲ ಬೈತಾ ಇರ್ತಾರೆ, ಏಯ್ ಕಣ್ ಮುಚ್ಕೊಂಡು ಒಂದ್ 10 ನಿಮಿಷ ನೀನು ನಿನ್ ಹೆಂಡತಿ ಬಗ್ಗೆ ಯೋಚನೆ ಮಾಡೋ, ಅವಳ ಜೊತೆ ಇರೋ ಎಲ್ಲಾ ಸ್ವೀಟ್ ಮೆಮರೀಸ್ ನಿನ್ಗೆ ನೆನಪು ಬರುತ್ತೆ ಅಂತಂದ್ರೆ ಇವ್ನ್ ಕಣ್ ಮುಚ್ಕೊಂಡು ನೆನಪು ಮಾಡ್ಕೊಂಡ್ರೆ ಬರೀ ಇವ್ರಿಬ್ರು ಜಗಳ ಮಾಡಿದ್ದವ್ ನೆನಪು ಬರ್ತಾ ಇರುತ್ತೆ. ಅವ್ನ್ ಟಕ್ಕಂತ ಕಂಡ್ಬಿಟ್ಟು ಎದ್ ನಿಂತ್ಕೊಂಡು ಹೇಳ್ತಾನೆ, ಇಲ್ಲ ನೋಡು ನನ್ನ ಲೈಫ್ ಅಲ್ಲಿ ಕೆಟ್ಟ ಮೆಮೊರೀಸೋ ಒಳ್ಳೆ ಮೆಮೊರೀಸೋ ಅದೆಲ್ಲ ನನ್ಗೆ ಬೇಕಾಗಿಲ್ಲ, ನಾವು ಜಗಳ ಮಾಡ್ತೀವೋ ಮುದ್ ಮಾಡ್ಕೊಳ್ತೀವೋ, ನನಗೆ ನನ್ನ ಹೆಂಡತಿ ಬೇಕು, ನನ್ಗೆ ಅವಳು ಬೇಕೇ ಬೇಕು ಅಂತ ಹೇಳಿ ನೆಕ್ಸ್ಟ್ ಮಿನಿಟ್ ಎಲ್ಲರೂ ಕಾರ್ ಎತ್ಕೊಂಡು ಎದ್ದು ಬಿದ್ದು ಓಡೋಗ್ತಾರೆ. ಅಯ್ಯೋ ನಿನ್ನ ಸ್ವಲ್ಪ ಮುಂದೆ ಹೇಳ್ಬಾರ್ದಾಗಿತ್ತ, ನೀನು ಫ್ಲೈಟ್ ಬೇರೆ ಟೈಮ್ ಆಗ್ತಿದೆ, ಹೊರಟೋಗ್ತಾಳೆ, ಬೇಗ ಬೇಗ ಹೋಗೋಣ ಅಂತ. ಆತರ ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಕೂಡ ನಮ್ ಹೀರೋ ಕುತ್ಕೊಂಡು ಅವಳಿಗೋಸ್ಕರ ಒಂದು ಬಿಟ್ಟೆಲ್ಲ ಬರೀತಾ ಇರ್ತಾನೆ, ಅವಳನ್ನ ನೋಡಿದ್ಮೇಲೆ ಏನೆಲ್ಲ ಹೇಳ್ಬೇಕು ಅಂತ. ಹೋಗೋ ಅರ್ಜೆಂಟ್ ಅಲ್ಲಿ ಕಾರ್ ಹೆಂಗೋ ಪಾರ್ಕ್ ಮಾಡ್ಬಿಟ್ಟು ಒಳಗಡೆ ಹೋಗ್ಬಿಟ್ರು. ಹೀರೋಯಿನ್ ಕೂಡ ನೋಡ್ಬಿಟ್ರು. ಅಲ್ಲಿ ಹೋಗಿದ್ ಸ್ಪೀಡ್ಗೆ ನಮ್ ಹೀರೋಗಂತೂ ಹಂಗೆ ಉಸಿರು ಎಳಿತಾ ಇರುತ್ತೆ. ಎಲ್ಲರೂ ಪಾಡಿ ಏನೋ ಹೇಳ್ತಾನೆ ಅಂತ ವೇಟ್ ಮಾಡ್ತಾ ಇದ್ರೆ ನಮ್ ಹೀರೋ ಹೇಳ್ತಾನೆ, ಇಲ್ಲಿ ನೋಡು ಯಾವಾಗೂ ನಾನ್ ಲೇಟ್ ಆಗಿ ಬಂದ್ಬಿಡ್ತೀನಲ್ಲ, ನಮ್ ಲವ್ ಸ್ಟಾರ್ಟ್ ಆದಾಗಿಂದ ಕೂಡ ನಾನು ಎಷ್ಟೋ ಸತಿ ಲೇಟ್ ಆಗಿ ಬಂದಿದ್ದೀನಿ. ಫಸ್ಟ್ ಡೇ ನೀನು ಪ್ರಪೋಸ್ ಮಾಡಕ್ಕೂ ನಾನು ಲೇಟ್ ಆಗಿ ಬಂದೆ. ಅವತ್ತು ಆಲ್ಮೋಸ್ಟ್ ನಿನ್ಗೆ ಇನ್ನೊಬ್ಬನ ಜೊತೆ ಮದ್ವೆ ಆಗ್ಬಿಡ್ತಾ ಇತ್ತು, ಅವಾಗೂ ನಾನ್ ಲೇಟ್ ಆಗಿ ಬಂದೆ. ಚಾಚಾ ನಾನ್ ಬಂದಿಲ್ಲ, ನೀನೇ ನನ್ನ ಹುಡ್ಕೊಂಡ್ ಬಂದೆ. ಇವತ್ತು ನಾನ್ ಲೇಟ್ ಆಗಿ ಬಂದ್ಬಿಡ್ತೀನೇನೋ ಅಂತ ಅನ್ಕೊಂಡೆ, ಬಟ್ ಆದಷ್ಟು ಬೇಗ ನಾನ್ ಮುಂದೆ ಬಂದ್ಬಿಟ್ಟೆ. ಆಕ್ಚುಲಿ ನಾನು ಒಂದ್ ಬುಕ್ ಅಲ್ಲಿ ಓದಿದ್ದೆ, ಬ್ರೇಕಪ್ ಆಗೋದಕ್ಕೆ ಮುಖ್ಯ ಕಾರಣನೇ ನಮ್ಮಲ್ಲಿರೋ ಸ್ವೀಟ್ ಮೆಮರೀಸ್ ನ, ನಮ್ಮಲ್ಲಿ ನಡೆದಿರೋ ಆ ಕೆಟ್ಟ ಘಟನೆಗಳು ಮುಚ್ಚಾಕತ್ತಂತೆ. ನೀ ನನ್ನ ಲೈಫ್ ಅಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತ ನನ್ಗೆ ಇವಾಗ ಅರ್ಥ ಆಯ್ತು. ನಮ್ ಡಿವೋರ್ಸ್ ರಿಜಿಸ್ಟರ್ ಮಾಡಿ ಅದು ಕಂಪ್ಲೀಟ್ ಆಗೋದಕ್ಕಿನ್ನು 3 months ಟೈಮ್ ಇದೆ ಅಲ್ವಾ, ದಯವಿಟ್ಟು ನೀ ನನ್ಗೆ ಅವಕಾಶ ಮಾಡ್ಕೊಡು, ಅಲ್ಲಿ ತನಕ ನಾವ್ ಜೊತೆಗಿರೋಣ. ನಿನಗಿನ್ನೂ ಹಳೆ ನೆನಪುಗಳು ಬಂದಿಲ್ಲ ಅಲ್ವಾ, ಅಷ್ಟರಲ್ಲಿ ಬಂದ್ಬಿಟ್ರೆ ನೀನ್ ಅವಾಗೂ ನನ್ ಜೊತೆ ಇರಬಾರ್ದು ಅಂತ ಡಿಸಿಷನ್ ತಗೊಂಡ್ರೆ ಆರಾಮಾಗಿ ನನ್ನ ಬಿಟ್ಟು ಹೋಗ್ಬೋದು, ಅಲ್ಲಿ ತನಕ ನಾವ್ ಜೊತೆಗಿರೋಣ ಅಂತ ಹೇಳಿ ತುಂಬಾ ರೊಮ್ಯಾಂಟಿಕ್ ಆಗಿ ಮಾತಾಡ್ತಾ ಇರ್ತಾನೆ. ಇದನ್ನ ನೋಡಿ ಅವ್ರಿಗೆಲ್ಲ ಒಂದೇ ಸಂತೋಷ, ಆಹಾ ಸಖತ್ ಇಂಪ್ರೆಸ್ ಮಾಡ್ತಿದ್ದಾನೆ ಅಂತ. ಆದ್ರೆ ಇವಳು ನೋಡಿದ್ರೆ ಇವಾಗ ಕಿವಿಯಲ್ಲಿರೋ ಹೆಡ್ಫೋನ್ಸ್ ಎಲ್ಲ ಎತ್ಬಿಟ್ಟು ನೀನ್ ಅವಾಗಿಂದ ಏನೋ ಮಾತಾಡ್ತಾ ಇದೀಯ, ಏನ್ ಮಾತಾಡ್ತಾ ಇದೀಯ ಅಂತ ಕೇಳ್ತಾಳೆ. ಅಷ್ಟೇ ಅವ್ನಿಗೆ ಟೆನ್ಷನ್ ಆಗೋಯ್ತು. ಇಷ್ಟೊತ್ತು ಅವ್ನ್ ಬಯಾಟ್ ಮಾಡ್ಕೊಂಡ್ ಬಂದಿದ್ ಎಲ್ಲಾ ಬಿಟ್ಟಲ್ಲ ಮರ್ತೆ ಹೋಗ್ಬಿಟ್ಟ ಪಾಪ. ಇದಕ್ ಮೇಲೆ ನನ್ ಕೈಲಿ ಹೇಳಕ್ಕಾಗಲ್ಲ ಅಂತ ಸೈಲೆಂಟ್ ಆಗಿ ನಿಂತ್ಕೊಂಡ್ಬಿಟ್ಟ. ಇದನ್ನ ನೋಡಿ ಆ ಹುಡುಗಿ ಅವ್ರ ಫ್ರೆಂಡ್ಸ್ ನಮ್ ಹೀರೋಯಿನ್ ಅವ್ರ ಫ್ರೆಂಡ್ಸ್ ಬೈತಾ ಇರ್ತಾರೆ, ಅಯ್ಯ ನೀನ್ ಅವಳಿಗೆ ಏನೆಲ್ಲ ಹೇಳ್ಬೇಕು ಅಂತ ಅನ್ಕೊಂಡು ಅದನ್ನ ಫೋನ್ ಮಾಡಿ ಹೇಳಿದ್ರೇನೆ ಸರಿ ಹೋಗ್ತಾ ಇತ್ತು, ಎದ್ದು ಬಿದ್ದು ಏರ್ಪೋರ್ಟ್ ವರ್ಗು ಓಡ್ ಬಂದಿದೀವಿ ಅಂತ ಹೇಳಿ ಕೂಗಾಡ್ತಾ ಇರ್ತಾರೆ. ಆದ್ರೆ ಏನ್ ಮಾಡೋದು, ಇದಕ್ ಮೇಲೆ ಏನು ಮಾಡಕ್ಕಾಗಲ್ಲ. ಅವಳು ಹೇಳ್ತಾಳೆ, ನೀನ್ ಈ ತರ ಓಡ್ ಬಂದಿರೋದು ನಿನ್ ಮುಖದಲ್ಲಿರೋ ಸಂತೋಷ ನೋಡಿದ್ರೇನೆ ಗೊತ್ತಾಗ್ತಿದೆ, ನಾನ್ ಇವಾಗ ಊರ್ ಬಿಟ್ಟು ಹೋಗ್ತಾ ಇರೋದೇ ನಿನಗ್ ಸಂತೋಷ ಅಂತ. ಇನ್ಮೇಲೆ ನಾನು ನಿನ್ಗೆ ಡಿಸ್ಟರ್ಬ್ ಮಾಡೋದಿಲ್ಲ, ಸರಿ ನಾನು ಹೋಗಿ ಬರ್ತೀನಿ ಅಂತ ಹೇಳಿ ಅವಳು ತಪ್ಪಾಗ ಅರ್ಥ ಮಾಡ್ಕೊಂಡು ಅಲ್ಲಿಂದ ವಾಪಸ್ ಹೋಗಕ್ ಹೋಗ್ತಾಳೆ. ಇದಕ್ ಮೇಲೆ ಅಷ್ಟೇ ಎಲ್ಲ ಮುಗ್ದೋಯ್ತಿ, ನೋಡ್ ಬರೋದಿಲ್ಲ ಅಂತ ಹೇಳಿ ಇವರೆಲ್ಲ ಕೂಡ ರಿಟರ್ನ್ ಆದ್ರು. ಆದ್ರೆ ಹೊರಗಡೆ ಬಂದು ನೋಡೋ ಟೈಮ್ ಅಲ್ಲೇ ಏರ್ಪೋರ್ಟ್ ಒಳಗಡೆ ಹೋಗೋ ಅರ್ಜೆಂಟ್ ಎಲ್ಲ ಕಾರ್ ಹೆಂಗೋ ಪಾರ್ಕ್ ಮಾಡ್ಬಿಟ್ಟು ಬಂದ್ಬಿಟ್ಟಿದ್ರಲ್ಲ, ಅದರಿಂದ ಪೊಲೀಸ್ ಅವ್ರು ಬಂದು ಕಾರ್ನ ಟೋ ಮಾಡಿ ಎತ್ಕೊಂಡು ಹೋಗ್ತಾ ಇರ್ತಾರೆ. ಅದನ್ನ ನೋಡಿ ನಮ್ ಹೀರೋ ಫ್ರೆಂಡ್ಸ್ ಅಯ್ಯೋ ನಮ್ ಕಾರು ಅಂತ ಹೇಳಿ ಓಡೋಗ್ತಾ ಇದ್ರೆ ನಮ್ ಹೀರೋ ಅಲ್ಲೇ ನಿಂತಿರ್ತಾನ. ಆಗ ಹೀರೋಯಿನ್ ಬಂದು ಹೇಳ್ತಾಳೆ, ಇದು ಸ್ವಲ್ಪ ಕೂಡ ನ್ಯಾಯನೇ ಅಲ್ಲ, ನಿನಗೇನೋ ಹಳೆ ನೆನಪುಗಳು ವಾಪಸ್ ಬಂದ್ಬಿಡ್ತು, ನಿನ್ಗಿನ್ನೂ ನನ್ ಮೇಲೆ ಕೋಪ ಇದೆ, ಆದ್ರೆ ನನ್ಗೆ ಹಂಗಲ್ವಲ್ಲ, ನನ್ಗೇನು ನೆನಪು ಬಂದಿಲ್ಲ, ನಮ್ಗೆ ಡಿವೋರ್ಸ್ ಕಂಪ್ಲೀಟ್ ಆಗೋದಕ್ಕೆ ಇನ್ನೂ 3 months ಟೈಮ್ ಇದೆ ಅಲ್ವಾ, ಅಲ್ಲಿ ತನಕ ನಾನು ನೀನು ಒಟ್ಟಿಗೆ ಇರೋಣ. ಇನ್ ಕೇಸ್ ನನಗೆ ನೆನಪು ಬಂದಿಲ್ಲ ಅಂತಂದ್ರೆ ನಾನು ನಿನ್ನ ಬಿಟ್ಟು ಹೋಗೋದಕ್ಕೆ ರೆಡಿ ಆಗಿದ್ದೀನಿ, ನೆನಪು ಬಂದ್ಬಿಟ್ರೆ ಅದಾಮೇಲೆ ಮಾತಾಡ್ಕೊಳ್ಳೋಣ ಅನ್ನೋ ತರ ಹೇಳ್ತಾಳೆ. ಇದನ್ನೇ ತಾನೆ ಪಾಪ ಅವ್ನ್ ಕೂಡ ಅಷ್ಟು ಉಸಿರು ಹೇಳ್ಕೊಂಡು ಹೇಳಿದ್ದು. ಅವನ್ಗೆ ನಗು ಬಂದ್ಬಿಡ್ತು. ನಾನು ಇದನ್ನೇ ಹೇಳಿದ್ದು ಅಂತ ಅವ್ನು ಹೇಳದ್ಮೇಲೆನೆ ನಮ್ ಹೀರೋಯಿನ್ ಮುಖದಲ್ಲಿ ಕೂಡ ನಗು ಬರೋದು. ಎಷ್ಟೇ ಜಗಳ ಎಷ್ಟೇ ಕೋಪ ಇದ್ರೆ ಕೂಡ ನಮ್ ಹೀರೋ ಹೇಳಿದ್ ನಿಜಾನೇ ಅಲ್ವಾ, ನಮ್ಮಲ್ಲಿರೋ ಸ್ವೀಟ್ ಮೆಮರೀಸ್ ನ ನಾವ್ ಜಗಳ ಮಾಡ್ಕೊಂಡಾಗ ನಮ್ಮಲ್ಲಿರೋ ಆ ಕಹಿ ನೆನಪುಗಳೆಲ್ಲ ಮುಚ್ಚಾಕ್ಬಿಡುತ್ತೆ. ನಾವ್ ಅದನ್ನೆಲ್ಲ ಒಂದ್ ಸ್ವಲ್ಪ ಸೈಡ್ ತಳ್ಬಿಟ್ಟು ಆ ಸ್ವೀಟ್ ಮೆಮರೀಸ್ ನ ನೆನ್ಪು ಮಾಡ್ಕೊಂಡ್ರೆ ಸಾಕು, ನಮ್ ಜೀವನ
ಜೀವನ ಮತ್ತೆ ರೀಸೆಟ್ ಆಗ್ಬಿಡುತ್ತೆ. ಈ ತರ ನಮ್ ಹೀರೋ ಹೀರೋಯಿನ್ ಗೆ ಒಂದು ಹ್ಯಾಪಿ ಎಂಡಿಂಗ್ ನ ಕೊಟ್ಟು ಈ ಮೂವಿನ ಕೂಡ ಮುಗಿಸಿದ್ದಾರೆ. ತುಂಬಾನೇ ಚೆನ್ನಾಗಿತ್ತಲ್ವಾ? ನಾನಂತೂ ತುಂಬಾನೇ ಎಂಜಾಯ್ ಮಾಡಿದೆ. ನೀವು ಎಂಜಾಯ್ ಮಾಡಿದೀರಾ ಅಂತ ಅನ್ಕೊಂಡಿದೀನಿ. ಮತ್ತೆ ಈ ಮೂವಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಮೂವಿ ಜೊತೆ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.